Hello, energetic and enthusiastic students. ಹೇಗಿದ್ದೀರಾ ಎಲ್ಲರೂ? I hope you all are doing great. Welcome you all to PW Kannada 9th and 10th channel and the batch Abhimanyu 2. So almost 6 videos ಈ ಚಾಪ್ಟರ್ನಲ್ಲಿ ಕಲ್ತ್ವಿ ನಾವು ಅಲ್ವಾ. ಸೊ ನೆನಪಿದೆಯಾ ನಾವೇನು ಮಾಡಿದ್ವಿ ಆ 6 ವಿಡಿಯೋದಲ್ಲಿ? ನೀವು ನೋಡಿದ್ರೆ ಆ ವಿಡಿಯೋಸನ್ನು ಐ ಹೋಪ್ ಯು ಹ್ಯಾವ್ ವಾಚ್ಡ್. ಇಫ್ ನಾಟ್ ಐ ವಿಲ್ ಟೆಲ್ ಯು ವಾಟ್ ಆರ್ ದೇ. Go and watch and come back to this video. So video number 1, lecture number 1 nalli of this chapter we learnt about acids. 2 nalli base. ಥರ್ಡ್ ವಿಡಿಯೋದಲ್ಲಿ ಇಂಡಿಕೇಟರ್ಸ್. ಫೋರ್ತ್ ನಲ್ಲಿ ಡೈಲ್ಯೂಷನ್, ನ್ಯೂಟ್ರಲೈಸೇಷನ್ ಅಂತ ಹೇಳುವಂತಹ ಟಾಪಿಕ್ ಕಲ್ತ್ವಿ. ಫಿಫ್ತ್ ವಿಡಿಯೋದಲ್ಲಿ ವಿ ಟಾಕ್ಡ್ ಅಬೌಟ್ ಪಿ ಎಚ್. ಸಿಕ್ಸ್ತ್ ವಿಡಿಯೋದಲ್ಲಿ ಪಿ ಎಚ್ ಆಫ್ ದ ಸಾಲ್ಟ್ ಸೊಲ್ಯೂಷನ್ ವಿತ್ ಡಿಫರೆಂಟ್ ಟೈಪ್ಸ್ ಆಫ್ ಸಾಲ್ಟ್ಸ್. ಸೊ ಈ ಟೈಪ್ಸ್ ಆಫ್ ಸಾಲ್ಟ್ಸ್ for CBSE and state board illa, that is only for ICSE, but I just wanted to give you extra knowledge on that. ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಿದ್ದೆ ನನ್ನ ಪ್ರೀವಿಯಸ್ ಕ್ಲಾಸ್ನಲ್ಲಿ. ತುಂಬ ಏನಿಲ್ಲ, ತುಂಬ ಸಿಂಪಲ್ ಆಗಿ ಬ್ರೀಫ್ ಆಗಿ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ದಿಸ್ ಇಸ್ ಆ್ಯಕ್ಚುಲಿ ಫಾರ್ ಯೋರ್ ನಾಲೆಜ್. ಬಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಕುಡ್ ಬಿ ಫಾರ್ ಸ್ಟೇಟ್ ಆರ್ CBSE ಪಕ್ಕಾ ಟಾಪಿಕ್ ಯಾವುದು? ಪಿ ಎಚ್ ಆಫ್ ದ ಸಾಲ್ಟ್ ಸೊಲ್ಯೂಷನ್. ಅವ್ರು ಕೇಳ್ತಾರೆ ಪೊಟ್ಯಾಷಿಯಂ ಕಾರ್ಬೋನೇಟ್ ಇದು ಪಿ ಎಚ್ ಈಕ್ವಲ್ ಟು 7 ಗ್ರೇಟರ್ ದ್ಯಾನ್ 7 ಲೆಸ್ಸರ್ ದ್ಯಾನ್ 7 ಅಥವಾ ನನ್ ಆಫ್ ದಿ ಅಬವ್ನ ಅಂತ ಹೇಳೋ ಆಪ್ಷನ್ಸ್ ಕೊಡ್ತಾರೆ. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ 2 ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಒಂದು ಜಡ್ಜ್ ಮಾಡುವಂತಹದ್ದು, ಇನ್ನೊಂದು ಯಾವುದೇ ಸಾಲ್ಟ್ ಕೊಟ್ಟರೆ ಆ ಸಾಲ್ಟಲ್ಲಿರುವಂತಹ ಬೇಸ್ ಯಾವುದು, ಆ ಸಾಲ್ಟಲ್ಲಿರುವಂತಹ ಆ್ಯಸಿಡ್ ಯಾವುದು, ಆ ಆ್ಯಸಿಡ್ ಆರ್ ಬೇಸ್ ಸ್ಟ್ರಾಂಗಾ ವೀಕಾ, ಅದರ ಬೇಸಿಸ್ ಮೇಲೆ ಯು ಕಮ್ ಟು ದಿಸ್ ಕನ್ಕ್ಲೂಷನ್. Correct? So I hope that video is quite helpful for you all. Help ಆಗಿರುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. Then the properties of the salt. ಇದನ್ನು ನಾವು ಮತ್ತು ಕೂಡ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನಲ್ಲಿ ಓದ್ತೀವಿ, ಬಟ್ ಸ್ಟಿಲ್ ಐ ಹ್ಯಾವ್ ಕವರ್ಡ್ ದಿಸ್ ಟಾಪಿಕ್ ಇನ್ ದ ಪ್ರೀವಿಯಸ್ ವಿಡಿಯೋ ಇಟ್ ಸೆಲ್ಫ್. ಸೊ ಹೋಪ್ ಯು ಹ್ಯಾವ್ ವಾಚ್ಡ್ ಇಟ್. ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ವೆಲ್ಕಮ್ ಟು ದಿಸ್ ವಿಡಿಯೋ. ಹಿಯರ್ ಐ ಆಮ್ ಗೋಯಿಂಗ್ ಟು ಕವರ್ ದ ಇಂಪಾರ್ಟೆಂಟ್ ಕಂಪೌಂಡ್ಸ್ ಆ್ಯಂಡ್ ದೇರ್ ಪ್ರಿಪರೇಷನ್. Uses is a fixed question for 2 marks and MCQ questions ಗೆ ಕೂಡ ಅವ್ರು ಕೇಳ್ತಾರೆ which of the following compound is used in fire extinguisher ಅಂತ ಹೇಳಿ 4 ಕಂಪೌಂಡ್ಸ್ ಕೊಡ್ತಾರೆ. ಆನ್ಸರ್ ಏನು? ಸೊ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಇಸ್ ಯೂಸ್ಡ್ ಇನ್ ಪರ್ಮನೆಂಟ್ ರಿಮೂವಲ್ ಆಫ್ ಟ್ರೀಟಿಂಗ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಹೇಳಿ ಕೇಳ್ತಾರೆ. ಆನ್ಸರ್ washing soda. So I'll talk about it in this entire lesson. So first important compound is sodium chloride. Table salt. ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಯಾವುದಿದೆ ಅಂತ ಹೇಳಿ ಕೇಳ್ತಾರೆ. ಅಂದರೆ ಉಪ್ಪು ತಿನ್ಲಿಕ್ಕೆ ರುಚಿ ಅಲ್ಲ, ಉಪ್ಪು ಹಾಕಿರುವಂತಹ ಹಲವಾರು ಡಿಶಸ್, ಕೆಲವೊಂದು ಏನು ಡಿಫ್ರೆಂಟ್ ಪದಾರ್ಥಗಳು ತಿನ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನಮಗೆ ಉಪ್ಪು ಇಲ್ಲದೆ ಇರೋದಕ್ಕಿಂತ. ಬಟ್ ಜಾಸ್ತಿ ಅವಶ್ಯಕತೆಗಿಂತ ಜಾಸ್ತಿ ತಿಂದರೆ ಅದರದೇ ಆದಂತಹ ಸೈಡ್ ಎಫೆಕ್ಟ್ಸನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಕೆಮಿಕಲ್ ಕಂಪೌಂಡ್ ವಿಚ್ ವಿ ಆಲ್ ಆರ್ ಫೆಮಿಲಿಯರ್ ಇನ್ ಆರ್ ಡೇ ಟು ಡೇಸ್ ಲೈಫ್. ವಿದೌಟ್ ದಿಸ್ ದ ಫುಡ್ ವಿಲ್ ನಾಟ್ ಬಿಕಮ್ ಟೇಸ್ಟ್, ಫುಡ್ ವಿಲ್ ನಾಟ್ ಬಿ ಫೆಲ್ಟ್ ಆಸ್ ಟೇಸ್ಟಿ, ರೈಟ್? ಈಗ ಉಪ್ಪನ್ನು ನಾರ್ಮಲ್ ಆಗಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೆ? ಯಾವುದಾದ್ರದ್ದು ಸೋರ್ಸ್ ಸಿ ವಾಟರ್. ಸಿ ವಾಟರ್ನಲ್ಲಿ ಉಪ್ಪಿನ ಜೊತೆ ನಮಗೆ ಬೇಕಾದಷ್ಟು ಮಿನರಲ್ ಸಿಗುತ್ತೆ, ಮೆಗ್ನೀಷಿಯಂ ಸಲ್ಫೇಟ್. ಸೊ ಮೇಯ್ನಾಗಿ ಸೋಡಿಯಂ ಕ್ಲೋರೈಡ್ ಮಾತ್ರ ಇರಲ್ಲ, ಅದರ ಜೊತೆಗೆ ಇತರೆ ಸಾಲ್ಟ್ಗಳು ಮೆಗ್ನೀಷಿಯಂ ಸಲ್ಫೇಟ್ ಆರ್ ಕ್ಯಾಲ್ಶಿಯಂ ಸಲ್ಫೇಟ್, ಇವುಗಳದ್ದು ಸಲ್ಫೇಟ್ ಸಾಲ್ಟ್ಸು, ಕ್ಲೋರೈಡ್ ಸಾಲ್ಟ್ಸು, ಡಿಫ್ರೆಂಟ್ ಹ್ಯಾಲೈಡ್ ಸಾಲ್ಟ್ಸ್ಗಳಿದೆ, ಎಲ್ಲವುಗಳು ಕೂಡ ಇರುತ್ತೆ. ಅಲ್ಲಿ ನಾವು ಉಪ್ಪನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಸಿ ವಾಟರ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಸಾಲ್ಟ್ ವಾಟರ್. ಈ ಸಿ ವಾಟರ್ದು ಇವಾಪರೇಷನ್ ಇಂದಾಗಿ ಇದೇ ಉಪ್ಪು ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ, ಡೆಪಾಸಿಟ್ ಆಗುತ್ತೆ ಅರ್ತ್ ಕ್ರಸ್ಟ್ ಮೇಲೆ. ಅದನ್ನು ರಾಕ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಟೇಬಲ್ ಸಾಲ್ಟ್ಗೆ ಇರುವಂಥ ಇನ್ನೊಂದು ಹೆಸರೇನು? ರಾಕ್ ಸಾಲ್ಟ್. ಕಲ್ಲುಪ್ಪನ್ನು ನೋಡಿರ್ತೀರಲ್ವ ನೀವು, ಪ್ಯೂರ್ ಆಗಿದ್ದಾಗ ಅದು ವೈಟ್ ಕಲರ್ ಇರುತ್ತೆ, ಇಂಪ್ಯೂರ್ ಆದಾಗ ಅದು ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ನೇನು ಮಾತಾಡ್ಬೋದು ಉಪ್ಪು ಬಗ್ಗೆ? ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಉಪ್ಪನ್ನು ಅಂತ ಹೇಳಿ ಕೇಳ್ಬೋದು ನೀವು. ಸೊ ವೆರಿ ಸಿಂಪಲ್. ಒಂದು ಸ್ಟ್ರಾಂಗ್ ಆಗಿರುವ ಆ್ಯಸಿಡ್ ಯಾವುದದು? HCl. ಸ್ಟ್ರಾಂಗ್ ಆಗಿರುವ ಬೇಸ್ NaOH. ಇದೆರಡನ್ನು ಮಿಕ್ಸ್ ಮಾಡಿ. ಸೊ ಇದೆರಡನ್ನು ಮಿಕ್ಸ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ವಾಟರನ್ನು ಎಲಿಮಿನೇಟ್ ಮಾಡಿದ್ರೆ ಯು ಗೆಟ್ ಸೋಡಿಯಂ ಕ್ಲೋರೈಡ್. ಸೊ ಯು ಗೆಟ್ ವಾಟ್? NaCl ಪ್ಲಸ್ H2O. ಯಾವ ರಿಯಾಕ್ಷನ್ ಇದು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಯಾಕೆ? ಆಸಿಡ್ ಇಸ್ ನ್ಯೂಟ್ರಲೈಸಿಂಗ್ ಬೇಸ್. ಆಸಿಡ್ ಅಲ್ಲಿರುವಂತಹ OH ಇಸ್ ನ್ಯೂಟ್ರಲೈಸಿಂಗ್ H+ ಅಯಾನ್ಸ್ ಆಫ್ ದಿ
ಸಾರಿ ಬೇಸಲ್ಲಿರುವಂತಹ OH is neutralizing H plus ions of the acid. So neutralization reactions are always exothermic. Very good. So ನೆನ್ಪಿಟ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ. So this is a simple way of producing sodium chloride in laboratory. ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ NCERT ಅಲ್ಲಿ. So strictly following the NCERT here. Apart from that, few examples, applications I have written. ಯಾವುದದು ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳಿ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದು ಅಲ್ವಾ. ಏನಿದು ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಯೋಡಿನ್ ಅನ್ನು ಸಾಲ್ಟಿಗೆ, ನಮ್ಮ ಸೋಡಿಯಂ ಕ್ಲೋರೈಡಿಗೆ ಆ್ಯಡ್ ಮಾಡ್ತಾರೆ. ಸೊ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಅಯೋಡಿನ್, ಅ ಲಿಟಲ್ ಕ್ವಾಂಟಿಟಿ ಆಫ್ ಅಯೋಡಿನ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ ವೈ ಡು ವಿ ಹ್ಯಾವ್ ಟು ಟೇಕ್ ದಿಸ್? ಅದು ತಗೊಳ್ಳೋದ್ರಿಂದ ಗಾಯ್ಟರ್ ಅಂತ ಹೇಳುವಂತಹ ಸಮಸ್ಯೆಯಿಂದ ನಾವೇನು ಮಾಡ್ಬೋದು, ನಮ್ಮನ್ನು ಕಾಪಾಡ್ಕೊಳ್ಬಹುದು. ವಿ ಕ್ಯಾನ್ ರೆಸ್ಕ್ಯೂ ಅವರ್ ಸೆಲ್ಫ್ ಫ್ರಮ್ ಗಾಯ್ಟರ್ ಅಲ್ವಾ. ನೆಕ್ಸ್ಟ್ ಥೈರಾಯ್ಡ್ ರಿಲೇಟೆಡ್ ಡಿಸೀಸ್, ಅದು ಎಲೆಕ್ಟ್ರಲ್ ಪೌಡರ್ನಲ್ಲಿ ಕೂಡ ಯೂಸ್ ಮಾಡ್ತಾರೆ. ORS ಪೌಡರ್, ಇಲೆಕ್ಟ್ರಲ್ ಪೌಡರ್. ಯಾವಾಗ ತುಂಬ ಡಿಹೈಡ್ರೇಷನ್ ಆಗುತ್ತೋ, ನಮ್ಮ ಬಾಡಿಯಿಂದ ಸಿಕ್ಕಾಪಟ್ಟೆ ಸ್ವೆಟ್ ಆಗಿ ನೀರು ಸ್ವೆಟ್ ಫಾರ್ಮಲ್ಲಿ ಹೋಗ್ಬೋದು, ಅಥವಾ ಕೆಲವೊಂದ್ಸಲ ಡೈರಿಯಾ ಆದಾಗ ಲೂಸ್ ಮೋಷನ್ ಫಾರ್ಮ್ನಲ್ಲೂ ಕೂಡ ನೀರು ನಮ್ಮ ಬಾಡಿಯಿಂದ ಹೋಗುವಂತಹ ಸಿಚುವೇಶನ್ಸ್ನಲ್ಲಿ ವಾಟರ್ ರಿಟೆನ್ಷನಿಗೋಸ್ಕರ ಮತ್ತು ಆ ಎನರ್ಜಿಯನ್ನು, ಅಂದರೆ ಆ ಬ್ಯಾಲೆನ್ಸನ್ನು ಮತ್ತೆ ವಾಪಸ್ ರೀಗೇನ್ ಮಾಡ್ಕೊಳ್ಳೋದಕ್ಕೋಸ್ಕರ, ಮಿನರಲ್ಸನ್ನು ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಸಿಂಪಲ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಗೇನ್ ಮಾಡ್ಕೊಳ್ಳೋದಕ್ಕೋಸ್ಕರ we use this electral powder, or sometimes intravenous nerves through ಈ sodium chloride solution ನ ಕೂಡ ಅವರು ಪಾಸ್ ಮಾಡ್ತಾ ಹೋಗ್ತಾರೆ to get that normal form of energy in our body ಅಲ್ವಾ. so this plays a huge role students. ಅದೇ ಥರ ಸ್ಟೆರಿಲೈಸರ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಕೆಲವೊಂದು ಇಂಜೆಕ್ಷನ್ನ ಕ್ಲೀನ್ ಮಾಡೋಕ್ಕೆ ಅಥವಾ ಕೆಲವೊಂದು ಸರ್ಜಿಕಲ್ ಎಕ್ವಿಪ್ಮೆಂಟ್ಸನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ಸ್ಟೆರೈಲ್ ವಾಟರ್ ಅಂತ ಹೇಳಿ ಕೂಡ ಅದರಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಸೋಡಿಯಂ ಕ್ಲೋರೈಡನ್ನು ಅವರು ಯೂಸ್ ಮಾಡ್ತಾರೆ ಅಂತ ಕೇಳಲ್ಪಟ್ಟಿದ್ದೇನೆ. ಸೊ ಇದು ಬಯಾಲಜಿಕಲ್ ಯೂಸ್. ಜೊತೆಗೆ ಫಂಕ್ಷನಲ್ಲಿ ಹೇಗೆ ಯೂಸ್ ಆಗುತ್ತೆ? ಮಸಲ್ ಕಾಂಟ್ರಾಕ್ಷನ್ ಆಗುತ್ತೆ. ಯಾವಾಗ ನಮ್ಮ ಬಾಡಿಯಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಅಂತ ಹೇಳುವಂತಹ ಇಬ್ಬರ ಕಾಂಬಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇನ್ಸೈಡ್ ದ ಸೆಲ್ ಪೊಟ್ಯಾಷಿಯಮ್ದು ಕಾನ್ಸಂಟ್ರೇಷನ್ ಇರುತ್ತೆ, ಔಟ್ಸೈಡ್ ದ ಸೆಲ್ ಸೋಡಿಯಂ ಇರುತ್ತೆ. ಬ್ಯಾಲೆನ್ಸ್ ತಪ್ತಾ ಇದೆ ಅಂತ ಹೇಳಿದ್ರೆ ಯು ಎಕ್ಸ್ಪೀರಿಯನ್ಸ್ ದಿಸ್ ಮಸಲ್ ಕ್ರ್ಯಾಂಪಿಂಗ್. ಸೊ ವೆರಿ ಇಂಪಾರ್ಟೆಂಟ್. ಆ ಮಸಲ್ ಕ್ರ್ಯಾಂಪಿಂಗ್, ಮಸಲ್ ಕಾಂಟ್ರಾಕ್ಷನಿಗೆ ನಮಗೆ ಈ ಒಂದು ಅಯಾನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ನರ್ವ್ಸ್ ಟು ಸಿಗ್ನಲ್ಸ್ ಅನ್ನು ಪಾಸ್ ಮಾಡಲಿಕ್ಕೆ, ನರ್ವ್ ಇಂಪಲ್ಸಸ್ ಅನ್ನು ಆ ನರ್ವ್ ಸಿಸ್ಟಮ್ನಲ್ಲಿ ಕನ್ವೆ ಮಾಡಲಿಕ್ಕೆ ಈ ಸೋಡಿಯಂ ಕ್ಲೋರೈಡ್ ಪ್ಲೇಸ್ ಅ ಹ್ಯೂಜ್ ರೋಲ್. ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳುವಂತಹ ಒಂದು ಬಯಾಲಜಿಕಲ್ ಅಪ್ಲಿಕೇಶನೇ ಇದೆ ಅದರ ಬಗ್ಗೆ ಮಾತಾಡೋದಾದ್ರೆ. ಅದೇ ಥರ ನಾವು ತಗೊಳ್ಳುವಂತಹ ಎಕ್ಸೆಸ್ ಆಫ್ ಸಾಲ್ಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ಆ ಸ್ಟಮಕ್. ದಾಟ್ಸ್ ದ ರೀಸನ್ ವೆನೆವರ್ ಯು ಈಟ್ ಟು ಸಾಲ್ಟಿ ಫುಡ್, ನಿಮ್ಮ ಸ್ಟಮಕ್ ವಿಲ್ ಬಿಕಮ್ acidic because the production of HCl is more inside that. So these are the other application of sodium chloride. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಅಪ್ಲಿಕೇಶನ್ ಬಗ್ಗೆ ನಾನು ಹೇಳ್ತೀನಿ. In your textbook it has been said that this compound is used as raw materials for different other compounds. ಯಾವುದೆಲ್ಲ? ಬೇಕಿಂಗ್ ಸೋಡಾಗೆ ಯೂಸ್ ಮಾಡ್ತೀವಿ ನಾವು. ಅದೇ ಥರ ಸೋಡಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಸೋಡಾದಲ್ಲಿ ಯೂಸ್ ಮಾಡ್ತೀವಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ? NaHCO3, sodium hydrogen carbonate. What is the formula of sodium hydroxide? Excuse me. What is the formula of washing soda? And bleaching powder. ಸೊ ಎಲ್ಲ ಕಂಪೌಂಡ್ಸ್ನಲ್ಲೂ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಸೋಡಿಯಂ ಇದೆ, ಇಲ್ಲ ಅಂತ ಹೇಳಿದ್ರೆ HClನಲ್ಲಿ Cl ಇದೆ, ಇಲ್ಲೂ Cl ಇದೆ. ಬ್ಲೀಚಿಂಗ್ ಪೌಡರ್ ಅಂತ ಹೇಳಿದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ದಿಸ್, ದೆರ್ ಆರ್ ಡಿಫರೆಂಟ್ ಬ್ಲೀಚಿಂಗ್ ಏಜೆಂಟ್ಸ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಸೋಡಿಯಂ ಆಸ್ ವೆಲ್. ಸೋಡಿಯಂ ಹೈಪೋಕ್ಲೋರೈಟ್ ಸೊಲ್ಯೂಷನ್ ಇದೆ, ಅಲ್ಲೂ ಕೂಡ ಈ ಕ್ಲೋರಿನ್ ಸೋಡಿಯಂ ಅದ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಸೊ ಈ ಎಲ್ಲ ಒಂದು application ನಮ್ಮ ಸೋಡಿಯಂ ಕ್ಲೋರೈಡಿಗಿದೆ, ಆ್ಯಂಡ್ ಇಟ್ ಇಸ್ ಡೆಫಿನೆಟ್ಲಿ ದ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಅ ಫುಡ್. ಅದಿಲ್ಲದೆ ನಮಗೆ ಫುಡ್ ಟೇಸ್ಟಿ ಅಂತ ಹೇಳಿ ಅನ್ಸಲ್ಲ. ಸೊ ಇಷ್ಟು ಕೂಡ ಸೋಡಿಯಂ ಕ್ಲೋರೈಡ್ ಇದು ಯೂಸ್ ಆಯಿತು. ಇವಾಗ ನಾವು ಔಟ್ ಆಫ್ ಮೆನಿ ಇಂಪಾರ್ಟೆಂಟ್ ಕಂಪೌಂಡ್ಸ್ನಲ್ಲಿ ನಾನೇನು ಲಿಸ್ಟ್ ಮಾಡಿದೆ, ವಿ ಆರ್ ಡನ್ ವಿತ್ ಆರ್ ಫಸ್ಟ್ ಕಂಪೌಂಡ್. ಏನು ಪಾಯಿಂಟ್ಸ್ನ ಕ್ಯಾರಿ ಮಾಡ್ತೀರಾ? ದ ಯೂಸಸ್ ಆಫ್ ಸೋಡಿಯಂ ಕ್ಲೋರೈಡನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ನೀವು. ಸೊ ಯೂಸಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದಿಲ್ಲ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಸೊ ಅದ್ರ ಬಗ್ಗೆ, ಟೇಬಲ್ ಸಾಲ್ಟ್ ಬಗ್ಗೆ ಆ್ಯಕ್ಚುಲಿ ಐ ಶುಡ್ ಹ್ಯಾವ್ ಟಾಕ್ಡ್ ಒನ್ ಮೋರ್ ಥಿಂಗ್. ಟೇಬಲ್ ಸಾಲ್ಟ್ ಅಂತ ಹೇಳಿದಾಗ ನಮ್ಮದು ಫ್ರೀಡಮ್ ಫೈಟರ್ ಮಹಾತ್ಮ ಗಾಂಧೀಜಿಯವರು ಇದು ನೆನಪಾಗ್ತಾರೆ. ಅದೇ ಥರ ಆ ಟೈಮ್ನಲ್ಲಿ ಸೋಡಿಯಂ ಕ್ಲೋರೈಡ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದ್ರೆ 1930s ಅವ್ರ ದಂಡಿ ಸತ್ಯಾಗ್ರಹ, ದಂಡಿ ಮಾರ್ಚ್ ಅಥವಾ ಸಾಲ್ಟ್ ಮಾರ್ಚ್ ಅಂತ
ಹೇಳಿ ಮಾಡ್ತಾರೆ. ಎಲ್ಲಿ? ಇನ್ ಒನ್ ಆಫ್ ದ ಕೋಸ್ಟಲ್ ವಿಲೇಜ್ ಆಫ್ ದಂಡಿ ಆಫ್ ಗುಜರಾತ್ ಡಿಸ್ಟ್ರಿಕ್ಟ್ ನಲ್ಲಿ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷ್ ಬಿಕಾಸ್ ದೇ ಆರ್ ಆಕ್ಚುಲಿ ಆಸ್ಕಿಂಗ್ ಆರ್ ದೇ ಆರ್ ಆಸ್ಕಿಂಗ್ ಅಸ್ ಟು, ನಮ್ಮ ಇಂಡಿಯನ್ಸ್ ಹತ್ರ ಟ್ಯಾಕ್ಸ್ ಕೇಳ್ತಾ ಇದ್ರು. ನಮ್ಮದೇ ಇಂಡಿಯಾ ಜಾಗದಲ್ಲಿ ಅವ್ರು ಬಂದು ನಮ್ಮ ಸಿ ವಾಟರ್ನಲ್ಲಿರುವಂತಹ ನಾವು ಉಪ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಅವರಿಗೆ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. ಅದರ ಎಗೇನ್ಸ್ಟ್ ಆಗಿ ದಂಡಿ ಸತ್ಯಾಗ್ರಹ ಅಂತ ಹೇಳಿ ಒಂದು ದಂಡಿ ಮಾರ್ಚ್ 1930s ನಲ್ಲಿ ನಡೆಯುತ್ತೆ. ಸೊ ಆ ಒಂದು ಫ್ರೀಡಮ್ ಸ್ಟ್ರಗಲ್ನಲ್ಲೂ ಕೂಡ ಈ ಒಂದು ಕೆಮಿಕಲ್ ಕಂಪೌಂಡ್ ಅಲ್ಲಿ ಇತ್ತು. ದಿಸ್ ಹ್ಯಾಡ್ ಅ ಇಂಪಾರ್ಟೆಂಟ್ ರೋಲ್ ದೇರ್ ಅಂತ ಹೇಳುವಂಥದ್ದನ್ನ ನಾವು ಈ ಟೈಮ್ನಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಸೊ ಇವಿಷ್ಟು ಕೂಡ ನಮ್ಮ ಸೋಡಿಯಂ ಕ್ಲೋರೈಡ್ ಇದು ಮಹತ್ವ. ಸೊ ದ ಸೆಕೆಂಡ್ ಇಂಪಾರ್ಟೆಂಟ್ ಕಂಪೌಂಡ್ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ಅದನ್ನು ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಕಾಸ್ಟಿಕ್? ಕೊರೋಸಿವ್ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನಿಗೆ ಬಿದ್ದರೆ ಇಟ್ ವಿಲ್ ರಪ್ಚರ್ ದ ಸ್ಕಿನ್ ಆರ್ ದ ಪೇಪರ್. ನಾರ್ಮಲ್ ಆಗಿ ಡೆಲಿಕೇಟ್ ಆಗಿರುವಂತಹ ಯಾವುದೇ ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಂತಹ ಲೈಟ್ ಪ್ರೋಟೀನ್ಸ್ ಇಂದ ಮಾಡಲ್ಪಟ್ಟಂತಹ ಸ್ಕಿನ್ಸ್ ಅನ್ನೋದು ರಪ್ಚರ್ ಮಾಡುತ್ತೆ ಅಂತ ಹೇಳ್ತಾರೆ ಇಫ್ ದ ಕಾನ್ಸಂಟ್ರೇಷನ್ ಇಸ್ ಟೂ ಹೈ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ನ ಕಮರ್ಷಿಯಲ್ ಆಗಿ ಕಾಸ್ಟಿಕ್ ಸೋಡಾ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ ಇದನ್ನು. ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಬೇಸ್. ಇದನ್ನು ಆಲ್ಕಲಿ ಅಂತ ಕೂಡ ಕರಿತೀವಿ. ಯಾಕೆ? ಬಿಕಾಸ್ ದಿಸ್ ಈಸ್ ವಾಟರ್ ಸಾಲ್ಯುಬಲ್. ಅದು ನೀರಲ್ಲಿ ಕರಗುವಂತಹ ಒಂದು ವಸ್ತುವಾಗಿರುತ್ತೆ. ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ? ಬೈ ಅ ಪ್ರಾಸೆಸ್ ಕಾಲ್ಡ್ ಆಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಹೇಳಿದರೆ ಏನು ಅಂತ ಹೇಳೋದನ್ನು ಕೂಡ ಕಲಿತಾ ಹೋಗೋಣ. ಯಾಕೆ ಆ ಹೆಸರು ಬಂತು? ಆಬ್ವಿಯಸ್ಲಿ ಪ್ರಾಡಕ್ಟ್ ಕಡೆ ನೀವು ನೋಡಿದ್ರೆ ಕ್ಲೋರಿನ್ ಇದೆ, ಅದರ ಜೊತೆಗೆ ಆಲ್ಕಲಿ ನಮ್ಮ ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಅ ವಾಟರ್ ಸಾಲ್ಯುಬಲ್ ಬೇಸ್, ಹೆನ್ಸ್ ಯು ಕಾಲ್ ಇಟ್ ಆಸ್ ಆಲ್ಕಲಿ. ಸೊ ಕ್ಲೋರಿನ್ ಆ್ಯಂಡ್ ಆಲ್ಕಲಿ ಎರಡು ಇರೋ ಕಾರಣಕ್ಕೋಸ್ಕರ ಯು ಕಾಲ್ ದಿಸ್ ಆಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಬಿಕಾಸ್ ಆ ಪ್ರಾಸೆಸ್ನಲ್ಲಿ ಇದೆರಡು ಕೂಡ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಹೇಗೆ ಪ್ರಿಪೇರ್ ಮಾಡ್ತೀರಾ? ಬೈ ಪಾಸಿಂಗ್ electrical current to brine solution, not brain solution. So brine solution ಅಂತ ಹೇಳಿದ್ರೇನು? sodium chloride ಇದು solution. sodium chloride in water is actually called as brine. So brine solution ಗೆ electricity-ನ ಪಾಸ್ ಮಾಡಿದಾಗ we get products such as sodium hydroxide, hydrogen gas, chlorine gas. ಅದನ್ನು ಕಮರ್ಷಿಯಲಿ ಕಾಸ್ಟ್ನರ್ ಕೆಲ್ನರ್ ಸೆಲ್ ಅಂತ ಹೇಳಿ ಕರೀತಾರೆ. ಸೊ ಅದು ಆ ವರ್ಡ್ ನಿಮಗೆ ಕೊಟ್ಟಿಲ್ಲ, ಹಾಗಾಗಿ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಇಟ್ ಆಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಆಫ್ ಎಲೆಕ್ಟ್ರಾಲಿಸಿಸ್. ಇದನ್ನು ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿ ಕರಿಬೋದು. ಯಾಕೆ? ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ಯು ಆರ್ ಬ್ರೇಕಿಂಗ್ ದ ಸೋಡಿಯಂ ಕ್ಲೋರೈಡ್. ಎಲೆಕ್ಟ್ರೋಲೈಸಿಸ್. ಲೈಸಿಸ್ ಅಂತ ಹೇಳಿದ್ರೆ ಬ್ರೇಕ್. ಸೊ ಯು ಆರ್ ಬ್ರೇಕಿಂಗ್ ಸೋಡಿಯಂ ಕ್ಲೋರೈಡ್ ಇಂಟು ಕ್ಲೋರಿನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್, ಆ್ಯಂಡ್ ಹಿಯರ್ ನಿಮಗೇನು ಸಿಗುತ್ತೆ ಆ ಒಂದು ಜಾಗದಲ್ಲಿ? ಸೋಡಿಯಂ ಹೈಡ್ರಾಕ್ಸೈಡ್, NaOH. ಸೋಡಿಯಂ ಹೈಡ್ರಾಕ್ಸೈಡ್ ಅದೇ ಟ್ಯಾಂಕ್ನಲ್ಲಿ ಉಳ್ಕೊಳ್ಳುತ್ತೆ. ಹೇಗೆ ಇದು ಸಾಧ್ಯ ಅದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. ದ ಮೊಮೆಂಟ್ ಯು ಅಪ್ಲೈ ನೋಡಿ ಮಕ್ಕಳೇ, ಸೋಡಿಯಂ ಕ್ಲೋರೈಡ್ ಅಂತ ಹೇಳೋದನ್ನ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಿದ್ರ ಅಂದರೆ ಯಾವುದೆಲ್ಲ ಅಯಾನ್ಸ್ ಇದೆ? ಸೋಡಿಯಂ ಅಯಾನ್ ಇದೆ, H+ ಅಯಾನ್ಸ್ ಇದೆ, ಕ್ಲೋರೈಡ್ ಅಯಾನ್ ಫ್ರಮ್ ದ ಸಾಲ್ಟ್, OH, H+ ಮತ್ತು OH- ಅಯಾನ್ಸ್ ಎಲ್ಲಿಂದ? ವಾಟರಿಂದ. ಇಷ್ಟು ಅಯಾನ್ಸ್ಗಳಿರುತ್ತೆ ನಿಮಗೆ ಆ ಒಂದು ಸೊಲ್ಯೂಷನ್. ಈ ಎಲೆಕ್ಟ್ರೋಲೈಟ್, ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಲೈಟ್? ದ ಲಿಕ್ವಿಡ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಇವಾಗ ಈ ಎಲ್ಲ ಅಯಾನ್ಸ್ಗಳು ಇನ್ಫ್ಲೂಯೆನ್ಸ್ ಆಗುತ್ತೆ ಯಾವುದಕ್ಕೆ? ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕಲ್ ಪವರ್ ನೀವೇನು ಕೊಡ್ತೀರ ಅದಕ್ಕೆ. ಸೊ ಇನ್ ಒನ್ ಆಫ್ ಯು ಹ್ಯಾವ್ ಟೇಕನ್ 2 ರಾಡ್ ಹಿಯರ್. ದ ಎಲೆಕ್ಟ್ರೋಡ್ ಅಂತ ನಥಿಂಗ್ ಬಟ್ ಸಾಲಿಡ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಒನ್ ವಿಲ್ ಆಕ್ಟ್ ಆಸ್ ಆನೋಡ್. ವಾಟ್ ಯು ಮೀನ್ ಬೈ ಆನೋಡ್? ಎಲೆಕ್ಟ್ರೋಡ್ ಟು ವಿಚ್ ಆರ್ ಟುವರ್ಡ್ಸ್ ವಿಚ್ ಆನಯಾನ್ ಕಮ್ಸ್. ಆನಯಾನ್ ಬರಬೇಕಂದ್ರೆ ಅದು ಪಾಸಿಟಿವ್ ಚಾರ್ಜ್ಗೆ ಕನೆಕ್ಟ್ ಆಗಿರಬೇಕು, ಪಾಸಿಟಿವ್ ಚಾರ್ಜ್ ಆಫ್ ದ ಪವರ್ ಸಪ್ಲೈಗೆ ಕನೆಕ್ಟ್ ಆಗಿರಬೇಕು. ಸೊ ಇಲ್ಲಿ ಆನಯಾನ್ಸ್ಗಳು ಬರುತ್ತೆ. ಸೊ ಯಾವ ಆನಯಾನ್ಸ್ಗಳು ಬರುತ್ತೆ? OH- ಮತ್ತು Cl-. ಅವುಗಳ ನಡುವೆ ಕಾಂಪಿಟೇಷನ್ ಆಗಿ Cl ಏನಾಗುತ್ತೆ? ಹೊರಗಡೆ ಹೊರಟೋಗುತ್ತೆ ಆಸ್ ಅ ಗ್ಯಾಸ್. Cl2 ಗ್ಯಾಸ್ ಆಗಿ ಹೊರಗಡೆ ಹೊರಟೋಗುತ್ತೆ. ಓಕೆ, ಅವುಗಳ ಎಲೆಕ್ಟ್ರಾನ್ಸ್ ಅದು ಪಾಸ್ ಮಾಡುತ್ತೆ ಈಚೆಗೆ, ಕ್ಯಾಥೋಡಿಗೆ ಪಾಸ್ ಮಾಡುತ್ತೆ ಬಿಕಾಸ್ ದ ಸರ್ಕ್ಯೂಟ್ ಇಸ್ ಕಂಪ್ಲೀಟ್. ಆ ಎಲೆಕ್ಟ್ರಾನ್ಸ್ ಅನ್ನು ತಗೊಳ್ಳಿಕ್ಕೋಸ್ಕರ ಅಗೇನ್ 2 ಆಫ್ ದ ಕ್ಯಾಟಯಾನ್ಸ್ ವಿಲ್ ಅಪ್ರೋಚ್ 1 ಆಫ್ ದಿ ಎಲೆಕ್ಟ್ರೋಡ್ ಆ್ಯಂಡ್ ಯು ಕಾಲ್ ದಟ್ ಎಲೆಕ್ಟ್ರೋಡ್ ಆಸ್ ಕ್ಯಾಥೋಡ್. ಕ್ಯಾಥೋಡ್ ಅಂತ ಹೇಳಿದ್ರೆ ಕ್ಯಾಟಯಾನ್ಸ್ ಬರುವಂತಹ ಇಲೆಕ್ಟ್ರೋಡ್. ಕ್ಯಾಟಯಾನ್ಸ್ ಬರಬೇಕು ಅಂತ ಹೇಳಿದ್ರೆ ಆ ಇಲೆಕ್ಟ್ರೋಡನ್ನು ನೀವು ನೆಗೆಟಿವ್ ಚಾರ್ಜ್ಗೆ ಕನೆಕ್ಟ್ ಮಾಡಬೇಕು. ಯಾಕೆಂದರೆ ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ. ಸೊ ಇದಕ್ಕೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ
ಕ್ಯಾಟಯಾನ್ಸ್ಗಳು ಅಪ್ರೋಚ್ ಆಗುತ್ತೆ. ಸೊ ಯಾವುದೆಲ್ಲ ಕ್ಯಾಟಯಾನ್ಸ್? ಸೋಡಿಯಂ ಪ್ಲಸ್ ಹೈಡ್ರೋಜನ್ ಪ್ಲಸ್ ಅಯಾನ್ಸ್ಗಳು ಈ ಎಲೆಕ್ಟ್ರೋಡಿಗೆ ಅಪ್ರೋಚ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಸೋಡಿಯಂ ಮತ್ತು ಹೈಡ್ರೋಜನಲ್ಲಿ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಸೋಡಿಯಂ ವಿಲ್ ಸ್ಟೇ ಇನ್ ದ ಸೊಲ್ಯೂಷನ್. ಸೊ ಇಲ್ಲಿ ಓವರ್ ಪೊಟೆನ್ಷಿಯಲ್, ಓವರ್ ವೋಲ್ಟೇಜ್ ಪೊಟೆನ್ಷಿಯಲ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ. ದಟ್ ಇಸ್ ಟೋಟ್ಲಿ ಸಮಥಿಂಗ್ ವಿಚ್ ಯು ಲರ್ನ್ ಇನ್ ಹೈಯರ್ ಕ್ಲಾಸಸ್. ಆ ಒಂದು ಓವರ್ ವೋಲ್ಟೇಜ್ ಪೊಟೆನ್ಷಿಯಲ್ ಅಂತ ಹೇಳ್ಕೊಂಡು, ಸೊ ದ್ಯಾಟ್ ಯು ವಿಲ್ ಲರ್ನ್ ಇನ್ ಹೈಯರ್ ಕ್ಲಾಸಸ್. ಅವಾಗ ಅರ್ಥ ಆಗುತ್ತೆ ಯಾಕೆ Cl2 ಹೋಯಿತು, ಯಾಕೆ OH ಮೈನಸ್ ಅಲ್ಲಿ ಆಕ್ಸಿಜನ್ ಗ್ಯಾಸ್ ಹೋಗಲಿಲ್ಲ, ಇಲ್ಲಿ ಯಾಕೆ ಸೋಡಿಯಂ ಹೋಗಲಿಲ್ಲ, ಹೈಡ್ರೋಜನ್ ಹೋಯಿತು ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟನ್ನು ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಹೈಡ್ರೋಜನ್ ಗ್ಯಾಸ್ ವಿಲ್ ರಿಲೀಸ್ ಬಿಕಾಸ್ ಇಟ್ ಇಸ್ ಅ ಕ್ಯಾಟಯಾನ್ H+. ಅದು ಕ್ಯಾಟಯಾನ್ ಆಗಿ ಕ್ಯಾಥೋಡ್ ಕಡೆ ಬಂದು ಹೈಡ್ರೋಜನ್ ಗ್ಯಾಸ್ ಹೋಗುತ್ತೆ. Cl ಮೈನಸ್ ವಿಚ್ ಇಸ್ ಆನಯಾನ್, ಹೆನ್ಸ್ ಆನೋಡ್ ಕಡೆ Cl2 ಗ್ಯಾಸ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ವಾಟ್ ಇಸ್ formed in the solution? Sodium hydroxide is formed in the solution. Sodium hydroxide na ಏನು ಅಂತ ಹೇಳಿ ಕರಿತೀರಾ? You call it as alkali, right? ಅದನ್ನು ಆಲ್ಕಲಿ ಅಂತ ಹೇಳಿ ಕರೀತಾರೆ. ಸೊ ಒಂದು ಕಡೆ ಒಂದು ಔಟ್ಲೆಟಲ್ಲಿ ಬ್ರೈನ್ ಸೊಲ್ಯೂಷನನ್ನು ಪಾಸ್ ಮಾಡ್ತೀರಾ, ಇನ್ನೊಂದು ಔಟ್ಲೆಟ್ನಲ್ಲಿ ಬ್ರೈನ್ ಸೊಲ್ಯೂಷನ್ ಕಂಟೈನಿಂಗ್ ಸೋಡಿಯಂ ಹೈಡ್ರಾಕ್ಸೈಡನ್ನು ಹೊರಗಡೆ ತೆಗಿತಾ ಇರ್ತೀರಾ. ಇದು ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕೇಳ್ತಾರೆ ಕ್ವೆಶ್ಚನ್, ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಎಟ್ ಆ್ಯನೋಡ್ ಇನ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್? ಆ್ಯನೋಡ್ ಆನಯಾನ್. ಕ್ಲೋರ್ ಆಲ್ಕಲಿ ಪ್ರಾಸೆಸ್ನಲ್ಲಿ ಯಾವುದಿದೆ ಆನಯಾನ್? ಮೇಯ್ನ್ ಆಗಿ ಕ್ಲೋರಿನ್. ಕ್ಯಾಥೋಡ್ ಹೈಡ್ರೋಜನ್ ಅಯಾನ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಕ್ಲೋರ್ ಆಲ್ಕಲಿ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ವೆನ್ ಯು ಪಾಸ್ electrical current to brine solution, it produces sodium hydroxide, chlorine gas, hydrogen gas, hence the name chlor-alkali. Now ಇದನ್ನು ಯಾಕೆ ಆಲ್ಕಲಿ ಕರೀತಾರೆ ಅಂತ ಹೇಳುವ ಕ್ವೆಶ್ಚನ್ನ ಅವರು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಆ್ಯಂಡ್ ದಿಸ್ ಕ್ವೆಶ್ಚನ್ ಇಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ ಇನ್ ಯುವರ್ ಫೈನಲ್ ಎಕ್ಸಾಮಿನೇಷನ್. 2 or 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ದೇ ವಿಲ್ ಮರ್ಜ್ ದಿಸ್ ಕ್ವೆಶ್ಚನ್ ಅಲಾಂಗ್ ವಿತ್ ದೇರ್ ಯೂಸಸ್. ದೇ ವಿಲ್ ಆಸ್ಕ್ ಎಕ್ಸ್ಪ್ಲೈನ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಆ್ಯಂಡ್ ರೈಟ್ ಎನಿ 2 uses ಆಫ್ sodium hydroxide or chlorine or hydrogen. Out of this 3, any 2 things they might focus, or each application ಕೂಡ ಅವ್ರು ಕೇಳ್ಬೋದು. Hence this is very very important ಟಾಪಿಕ್ ಆಗಿರುತ್ತೆ. ಆ್ಯಂಡ್ ದಿಸ್ ಡಯಾಗ್ರಾಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಯೂಸಸ್ ಏನು ಸೋಡಿಯಂ ಹೈಡ್ರಾಕ್ಸೈಡ್ದು? ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್, ಡಿಟರ್ಜೆಂಟ್, ಪೇಪರ್. 3 ಟರ್ಮ್ಸನ್ನು ಬೇರೆ ಬೇರೆ ಬರಿಬೇಡಿ, together ಬರೀರಿ. Do not write these 3 in different sentences. It will not have any weightage. Club all the 3 points in one sentence and write your answer. Soap, detergent ಮತ್ತೆ ನಿಮ್ಮ ಪೇಪರ್ ಇಂಡಸ್ಟ್ರಿಯಲ್ಲಿ ಆರ್ಟಿಫಿಷಿಯಲ್ ಫೈಬರ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಎಕ್ಸಾಂಪಲ್ ರೇಯಾನ್ ಇಸ್ ಅ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ನ್ಯಾಚುರಲ್ ಸಿಲ್ಕ್ ಅಂತ ಕೂಡ ಹೇಳ್ತೀವಿ, ಬಟ್ ಕ್ವೈಟ್ ಆರ್ಟಿಫಿಷಿಯಲ್ ಬಿಕಾಸ್ ಅದನ್ನ ಪ್ರಾಸೆಸ್ ಮಾಡಬೇಕು ನಾವು. ವುಡ್ ಪಲ್ಪಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಮಾಡಿ ವಿ ಪ್ರಾಸೆಸ್ ಇಟ್. ಓಕೆ, ಸೊ ಆರ್ಟಿಫಿಷಿಯಲ್ ಫೈಬರನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಮೆಟಲ್ಸ್ಗಳ ಮೇಲೆ ಗ್ರೀಸ್ ಹಾಕಿರ್ತಾರಲ್ವ, ಅದು ಕೊರೋಸಿವ್ ಆಗಿರಬಾರ್ದು ಅಂತ ಹೇಳಿ. ಸೊ ಡಿಗ್ರೀಸಿಂಗ್ ದ ಮೆಟಲ್ಸ್ ವಿ ಯೂಸ್ ಸೋಡಿಯಂ ಹೈಡ್ರಾಕ್ಸೈಡ್. ಅಲಾಂಗ್ ವಿತ್ ದ್ಯಾಟ್ ಇನ್ ಕಾಟನ್ ಇಂಡಸ್ಟ್ರಿ ಫಾರ್ ಮೇಕಿಂಗ್ ಅನ್ಶ್ರಿಂಕಬಲ್ ಕಾಟನ್ ಫ್ಯಾಬ್ರಿಕ್ಸ್. ನೀವು ನೋಡಿರ್ಬೋದು, ಫಸ್ಟ್ ಟೈಮ್ನಲ್ಲಿ ಸಾರಿ ಅಥವಾ ಯಾವುದಾದ್ರೂ ಕಾಟನ್ ಡ್ರೆಸ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಏನು ಹೇಳ್ಬೋದು, ಸ್ಟ್ರೇಟ್ ಆಗಿರುತ್ತೆ, ಒಂದು ವೆರಿ ಸ್ಟಡಿ ಆಗಿರುತ್ತೆ. ಹೇಗೆ ಹೇಳ್ಬೋದು, ವಿದೌಟ್ ಎನಿ ಶ್ರಿಂಕ್ ಇಟ್ ವಿಲ್ ಲುಕ್ ಲೈಕ್ ಪರ್ಫೆಕ್ಟ್. ವಿದೌಟ್ ಎನಿ ಶ್ರಿಂಕ್ಸ್ ಕಟ್ಟಿರೋದು ಅಪಿಯರೆನ್ಸ್. ಅದಕ್ಕೇನು ಹೇಳ್ತಾರೆ ಕಮೆಂಟ್ ಮಾಡ್ಬೋದು ನೀವು. ಸೊ ಇನ್ ಕಾಟನ್ ಇಂಡಸ್ಟ್ರಿ ಫಾರ್ ಮೇಕಿಂಗ್ ಅನ್ಶ್ರಿಂಕಬಲ್ ಕಾಟನನ್ನು ಯೂಸ್ ಮಾಡ್ತಾರೆ. ಅಲಾಂಗ್ ವಿತ್ ದ್ಯಾಟ್ ಸೋಡಾ ಲೈಮ್ ಅಂದರೆ ಕುಡಿಯುವಂಥ ಜ್ಯೂಸ್ ಅಲ್ಲ, ಸೋಡಾ ಲೈಮ್. ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಆಕ್ಸೈಡ್ ಫಾರ್ ಮೆನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ದೇ ಯೂಸ್ ದಿಸ್ ಸೋಡಾ ಲೈಮನ್ನು, ಎಸ್ಪೆಷಲಿ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡುವಂತಹ ಒಂದು ಯಾವುದಾದ್ರೂ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇದೆ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಹೊರಗಡೆ ತೆಗಿಬೇಕು ಅಂತ ಹೇಳಿದ್ರೆ ದೇ ಯೂಸ್ ದ ಸೋಡಾ ಲೈಮ್. ಓಕೆ, ಅದರ ಜೊತೆಗೆ ಆ್ಯಸ್ ಅ ಲ್ಯಾಬೊರೇಟರಿ ಏಜೆಂಟ್. ಡು ನಾಟ್ ರೈಟ್ ದಿಸ್ ಆಸ್ ದಿ ಅಪ್ಲಿಕೇಶನ್. Excuse me. There are students who will take this as a major point. What is it? Used as laboratory reagent. Don't do that. Because prioritize those application which is significantly used. Commercially ಜಾಸ್ತಿ ಯೂಸ್ ಮಾಡುವಂಥದ್ದು.
ಕೇಳ್ಬೋದು ಮ್ಯಾಮ್ ಇದೇನು ಇಂಪಾರ್ಟೆಂಟ್ ಅಲ್ವಾ ಅಂತೇಳಿ. ಎಸ್, ದೇರ್ ಆರ್ ಮೆನಿ, ಇಟ್ ಇಸ್ ಲೈಕ್ ಅ ಕಾಮನ್ ಯೂಸ್ ಅಲ್ವಾ ಮಕ್ಕಳೇ. ಪರ್ಟಿಕ್ಯುಲರ್ ಯೂಸ್ನ ಫೋಕಸ್ ಮಾಡಿದ್ರೆ ವೇಟೇಜ್ ಜಾಸ್ತಿ ಆಗುತ್ತೆ. ದೇರ್ ಆರ್ ಮೆನಿ ಕೆಮಿಕಲ್ ಕಂಪೌಂಡ್ಸ್ ವಿಚ್ ಆರ್ ಯೂಸ್ ಆಸ್ ಲ್ಯಾಬೊರೇಟರಿ ರಿಯೇಜೆಂಟ್ ಅಲ್ವಾ. ಸೊ ಹಾಗಾಗಿ ಸ್ಪೆಸಿಫಿಸಿಟಿ ಇರಲಿ ಆನ್ಸರ್ನಲ್ಲಿ ಅಂತ ಹೇಳ್ಬೋದು. ದಿಸ್ ವಿ ಹ್ಯಾವ್ ಲರ್ನ್ಡ್. ಕ್ಲೋರಿನ್ ಯೂಸ್ ಏನು? What is the use of chlorine? Definitely in sterilizing. ಯಾವುದೆಲ್ಲ? ಡ್ರಿಂಕಿಂಗ್ ವಾಟರ್ ಸ್ಟೆರಿಲೈಸ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಪೂಲ್ ವಾಟರನ್ನ ಸ್ಟೆರಿಲೈಸ್ ಮಾಡಲಿಕ್ಕೆ ವಿ ಯೂಸ್ ಕ್ಲೋರಿನ್. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್. ನೆಕ್ಸ್ಟ್, ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ PVC, ಪಾಲಿವಿನೈಲ್ ಕ್ಲೋರೈಡ್ ಪೈಪ್ಸ್ ಅಥವಾ ಪಾಲಿವಿನೈಲ್ ಕ್ಲೋರೈಡ್ ಟೈಪ್ ಆಫ್ ಪಾಲಿಮರ್ ಪ್ಲಾಸ್ಟಿಕ್ಸ್, ಅವುಗಳಿಗೆ ಕ್ಲೋರೋಫ್ಲೂರೋಕಾರ್ಬನ್ CFC, ಕ್ಲೋರೋಫಾರ್ಮ್ ದ ಕಿಡ್ನಾಪಿಂಗ್ ಏಜೆಂಟ್, ಕಿಡ್ನಾಪಿಂಗ್ ಸಾಲ್ವೆಂಟ್. ಐ ಮೀನ್ ಇಫ್ ಯು ಇನ್ಹೇಲ್ ಯು ಲೂಸ್ ಯೋರ್ ಕಾನ್ಷಿಯಸ್ನೆಸ್. ಸೊ ಈ ಎಲ್ಲ ಕೆಮಿಕಲ್ ರಿಯೇಜೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ವಿ ಯೂಸ್ ಕ್ಲೋರಿನ್ ಆಸ್ ಅ ರಾ ಮೆಟೀರಿಯಲ್. ನೆಕ್ಸ್ಟ್, ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ಸ್, ಕೆಲವೊಂದು ಪೆಸ್ಟಿಸೈಡ್ಸ್, ಡಿಸ್ಇನ್ಫೆಕ್ಟೆಂಟ್, ಅದಕ್ಕೆ ಎಕ್ಸಾಂಪಲ್ಸ್ನ ಹೇಳ್ತಾ ಹೋಗಲ್ಲ ಇಲ್ಲಿ, ಬಿಕಾಸ್ ನೇಮ್ಸ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಜಸ್ಟ್ ನೋ ದಟ್ ದೇ ಕಂಟೈನ್ ಕ್ಲೋರಿನ್. ಕಮರ್ಷಿಯಲ್ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್, ಇಂಪಾರ್ಟೆಂಟ್. ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಆಬ್ವಿಯಸ್ಲಿ HClದು ಮೇಜರ್ ಪೋರ್ಷನ್ ಇಸ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್. ಸೊ ಅದರಲ್ಲಿ ಕ್ಲೋರಿನ್ ಬರಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಪ್ಲೈ ಕ್ಲೋರಿನ್ ರಿಲೇಟೆಡ್ ರಾ ಮೆಟೀರಿಯಲ್. ಸೊ ಅಲ್ಲಿ ಕ್ಲೋರಿನ್ ಅಂತ ಹೇಳುವಂತಹ ಗ್ಯಾಸ್ ವಿಲ್ ಆಕ್ಟ್ ಆಸ್ ಅ ರಾ ಮೆಟೀರಿಯಲ್ ಇನ್ ಇಟ್. ಸೊ ಬ್ಲೀಚಿಂಗ್ ಪೌಡರ್, ದ ಫಾರ್ಮುಲಾ is CaOCl2, calcium oxychloride. ಅದರಲ್ಲೂ ಕೂಡ there is a chlorine. For that we need the raw material as chlorine. ಸೊ Cl2 ಗ್ಯಾಸ್ನ ಪಾಸ್ ಮಾಡ್ತೀವಿ. ಸೊ ಕೇಳಿದರೆ 3 ಯೂಸಸ್ ನೆನ್ಪಿಟ್ಕೊಳ್ಳಿ. ಯಾವುದೆಲ್ಲ? ಇಟ್ ಇಸ್ ಯೂಸ್ಡ್ ಇನ್ ಸ್ವಿಮ್ಮಿಂಗ್ ಪೂಲ್, ಡ್ರಿಂಕಿಂಗ್ ವಾಟರ್ ಸ್ಟೆರಿಲೈಸಿಂಗ್ ಪರ್ಪಸ್ ಫಸ್ಟ್. ಸೆಕೆಂಡ್, PVC, ಪಾಲಿವಿನೈಲ್ ಕ್ಲೋರೈಡ್ ಮ್ಯಾನುಫ್ಯಾಕ್ಚರಿಂಗ್, ಕ್ಲೋರೋಫಾರ್ಮಿಗೆ ಯೂಸ್ ಮಾಡ್ತಾರೆ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಹೇಳ್ಬೋದು ಇದರಲ್ಲಿ? ಬ್ಲೀಚಿಂಗ್ ಪೌಡರ್ ಪ್ರಿಪ್ರೇಷನಲ್ಲಿ ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳುವಂಥದ್ದು. ಪೆಸ್ಟಿಸೈಡ್ ಥಿಂಗ್ ಯು ಕ್ಯಾನ್ ಡಿಸೈಡ್. ಹೈಡ್ರೋಜನ್ದು ಯೂಸ್ ಏನು? First point is hydrogenation of edible oil to form vegetable ghee, which is also called as margarine. This is important. They'll ask 100% for MCQ. Remember. So hydrogenation anta helidre eno? Pass hydrogen gas to a liquid vegetable oil so that you get semi-solid dalda or vanaspati or margarine, which is actually not good for your health. And it is a cheap quality ghee anta heli kuda heltare, the dalda, right? So ಆ ಒಂದು ಪ್ರಾಸೆಸ್ನಲ್ಲಿ they'll directly pass hydrogen gas. Not only that, manufacture of compounds like ammonia, which is an important component of fertilizer. ಈಗ ರೀಸೆಂಟಾಗಿ ಚಂದ್ರಯಾನ್ 3 ನೋಡಿದ್ದೀರಾ, ಫ್ಯೂಯಲ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ವೆನ್ ದ ರಾಕೆಟ್ ಹ್ಯಾಸ್ ಟು ಲಿಫ್ಟ್ ಅಪ್, ಇಟ್ ಶುಡ್ ಯೂಸ್ ಆಲ್ಮೋಸ್ಟ್ ಲೈಕ್ ಪರ್ ಸೆಕೆಂಡ್ 2000 to 1000 ಕಿಲೋ ಅಮೌಂಟ್ ಆಫ್ ಫ್ಯೂಯಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಆ ಒಂದು ಕಿಲೋ ಅಮೌಂಟ್ ಆಫ್ ಫ್ಯೂಯಲ್ಸ್ನಲ್ಲಿ ಪರ್ ಸೆಕೆಂಡ್ ಮಕ್ಕಳೇ. ಸೊ ನಾವು ಎಷ್ಟು ಫ್ಯೂಯಲ್ ಸಪ್ಲೈ ಮಾಡಿದ್ರೂ ಸಾಕಾಗಲ್ಲ. ಅಲ್ಲಿ ರಾಕೆಟ್ ಫ್ಯೂಯಲ್ ಆಗಿ ವಿ ಯೂಸ್ ಹೈಡ್ರೋಜನ್ ಗ್ಯಾಸ್. ಸೊ ಅದೇ ಥರ ಹೈಡ್ರೋಕ್ಲೋರಿಕ್ ಆ್ಯಸಿಡ್ದು ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸನ್ನು ಯೂಸ್ ಮಾಡ್ತಾರೆ. ಸೊ ಇಫ್ ಯು ನೋ ದಿಸ್ ಪಾಯಿಂಟ್ ವಿಚ್ ಇಸ್ ಕಾಮನ್ ಫಾರ್ ಕ್ಲೋರಿನ್ ಆಸ್ ವೆಲ್ ಆಸ್ ಹೈಡ್ರೋಜನ್, ಯು ಕ್ಯಾನ್ ರೈಟ್ ಇಟ್. ಬಟ್ ಸ್ಪೆಸಿಫಿಕ್ ಆಗಿ ಪ್ಲೀಸ್ ಡೂ ಫೋಕಸ್ ಆನ್ ದಿಸ್ ಹೈಡ್ರೋಜನೇಷನ್ ಆಫ್ ಎಡಿಬಲ್ ಆಯಿಲ್ಸ್. ನೆಕ್ಸ್ಟ್, ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂತ ಹೇಳುವಂಥದ್ದು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಪೌಂಡ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್, ವಾಟ್ ಡಿಡ್ ವಿ ಲರ್ನ್? ವಿ ಲರ್ನ್ಟ್ ಅಬೌಟ್ ಸೋಡಿಯಂ ಕ್ಲೋರೈಡ್ ಮತ್ತು ಕಾಸ್ಟಿಕ್ ಸೋಡಾ, ಎರಡು ಇಂಪಾರ್ಟೆಂಟ್ ಕಂಪೌಂಡ್. ಸೋಡಿಯಂ ಕ್ಲೋರೈಡ್ ಅಪ್ಲಿಕೇಶನ್ ಏನಿತ್ತು ನೆನಪಿದೆಯಾ? ಸೊ ವಾಷಿಂಗ್ ಕಾಸ್ಟಿಕ್ ಸೋಡಾದೇನಿತ್ತು ನೆನಪಿದೆಯಾ? So you should not forget. Okay, so washing soda, which is also called as sodium carbonate decahydrate. So how do we produce this? How do we manufacture this? Anna kelana. So nenpitkolli idana soda ash anta heli yava karitivi when there is no 10 times water molecule. When it is just Na2CO3, you call it as soda ash. ಸೊ ಆ್ಯಶಸ್ ಆಫ್ ಸರ್ಟನ್ ಮೆರೈನ್ ಪ್ಲಾಂಟ್ಸ್ನಲ್ಲಿ ಈ ಕಂಪೌಂಡ್ ಇರುತ್ತೆ. ಯಾವುದು? ಬರೀ Na2CO3 ಅಂತ ಹೇಳುವಂಥದ್ದು. ಈ ಸಿ ವಾಟರ್ ಮೆರೈನ್ ಅಂತ ಹೇಳಿದರೆ ಮೇಜರ್ಲಿ ಅದು ಸಿ ವಾಟರ್ನಲ್ಲಿರುವಂತಹ ಕೆಲವೊಂದು ಅಕ್ವಾಟಿಕ್ ಆ್ಯನಿಮಲ್ಸ್ದು ಆ್ಯಶಸ್ ಅದನ್ನ ನೀವು ತಗೊಂಡ್ರೆ ಸೋಡಿಯಂ ಕಾರ್ಬೋನೇಟ್. ಸೊ ಸೋಡಾ ಆ್ಯಶ್ ಅಂತ ಹೇಳಿ ಕೂಡ ಕರಿತೀವಿ ಅದನ್ನು. ಸೊ ಹೇಗೆ ಪ್ರಿಪೇರ್ ಮಾಡ್ತೀವಿ ಸೋಡಾ ಆ್ಯಶನ್ನು ಅಂತ ಹೇಳೋದನ್ನು ಕಲಿಯೋಣ. ಸೊ ಮೇನ್ಲಿ ಥ್ರೂ ಸಾಲ್ವೆ ಪ್ರಾಸೆಸ್ ಆರ್ ಅಮೋನಿಯಾ ಸೋಡಾ ಪ್ರಾಸೆಸ್. ನೋಡಿ ಮಕ್ಕಳೇ, ದೀಸ್ ವರ್ಡ್ಸ್ ಹ್ಯಾವ್ ನಾಟ್ ಬೀನ್ ಮೆನ್ಷನ್
mentioned in your NCERT. This is extra. Only these words are extra. Rest of the equation has already been given. Then adana illi segregate ಮಾಡಿಟ್ಟಿದ್ದೀನಿ ಅಷ್ಟೇ. Point number 1. In order to prepare sodium carbonate, first you should take salt water. That is sodium chloride. So illi one of the reactant is sodium chloride and the other one is water. Along with that, two gases. What are they? Ammonia gas and carbon dioxide gas. So remember like this, it has carbonate, right? So it should have carbon dioxide gas in it. Ammonia yake? Because one of the byproduct formed is actually ammonium chloride, which helps to remove this chlorine from here. Got it? So how do you write this equation? First, take the sodium chloride solution, add some water, pass some carbon dioxide gas, then pass stinky ammonia, pungent ammonia gas, kind of very difficult to breathe, that type of gas it is. You're passing, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ sodium, okay, carbon dioxide and this oxygen will form, and one of the hydrogen, elinda from here, one of the hydrogen. So what are the things? Sodium, okay, I'll take up this hydrogen, carbon dioxide plus one more oxygen you add, so it becomes carbonate. This is formed. This is least soluble in water, soluble agalla. So ಹಾಗಾಗಿ ಆ ಪ್ರಾಡಕ್ಟ್ ನಿಮಗೆ precipitate formally ಸಿಗುತ್ತೆ ಬೇಕಿಂಗ್ ಸೋಡಾ ಫಾರ್ಮಲ್ಲಿ. What is left, students? Now one of the hydrogen is left. ಆ ಹೈಡ್ರೋಜನ್ಗೆ ಈಚೆ ಹಾಕಿ ಏನಾಯ್ತದು NH4 ಆಯಿತು. ಏನು ಮಾಡಿದೆ, ಔಟ್ ಆಫ್ 2 ಹೈಡ್ರೋಜನ್ ಇದರಲ್ಲಿ ಒಂದನ್ನು ಫಸ್ಟ್ ಪ್ರಾಡಕ್ಟ್ನಲ್ಲಿ ಬರೆದೆ, ಇನ್ನೊಂದು ಹೈಡ್ರೋಜನನ್ನು ತೆಗೆದು ನಾನು ಅಮೋನಿಯಾ ಜೊತೆ ಫಿಕ್ಸ್ ಮಾಡಿದೆ, NH3 ಇದ್ದಿದ್ದು NH4 ಆಯಿತು ಮಕ್ಕಳೇ. ಇಲ್ಲಿ ಏನಿದೆ ಮಕ್ಕಳೇ, ಇಲ್ಲಿ Cl ಇದೆ, ರೈಟ್? ದಟ್ Cl ಐ ಆಮ್ ಗೋಯಿಂಗ್ ಟು ಕ್ಲಬ್ ಹಿಯರ್, ಸೊ ಇಟ್ ಬಿಕಮ್ಸ್ NH4Cl. ದಟ್ಸ್ ಇಟ್. ದಿಸ್ ಇಸ್ ಯೋರ್ ವೆರಿ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಇರೋ ಸ್ಟೆಪ್ ಎಲ್ಲ ತುಂಬ ಈಸಿ. ಸೊ ಫಸ್ಟ್ ಸ್ಟೆಪ್ ಅರ್ಥ ಆಯ್ತಾ ಎಲ್ರಿಗೂ ಕೂಡ? ವಾಟ್ ಡಿಡ್ ವಿ ಡೂ? ವಿ ಟುಕ್ ಸೋಡಿಯಂ ಕ್ಲೋರೈಡ್, ವಾಟರ್, we passed carbon dioxide and ammonia gas. We get sodium, one hydrogen, CO2 plus this oxygen, CO3 as one of the product, Cl, one hydrogen we pushed here, so it becomes NH4Cl as another product. Okay, this is step 1. Now step 2 ಏನು? ಸ್ಟೆಪ್ 2 ಇಂದ ಅವ್ರು ಆ್ಯಕ್ಚುಲಿ ಹೇಳಿದ್ದಾರೆ, ಸ್ಟೆಪ್ 3 ಇಂದ ಹೇಳಿದ್ದಾರೆ, ಬಟ್ ಲೆಟ್ ಮೀ ಆ್ಯಕ್ಚುಲಿ ಟಾಕ್ in a detailed way. Step 2 is this, because we are talking about sodium carbonate, not baking soda. So whatever we got here is baking soda. Namig sikkiradeno baking soda. So what I'm going to do, I'll take that baking soda and I'll break it by passing heat energy. So ಸಿಕ್ಕಾಪಟ್ಟೆ ಹೀಟ್ ಎನರ್ಜಿಯಲ್ಲಿ ಈ ಕಂಪೌಂಡ್ ಏನಾಗುತ್ತೆ, ಸ್ಟೇಬಲ್ ಅಲ್ಲ, ಓಡ್ದೋಗುತ್ತೆ. ಇಟ್ ಬಿಕಮ್ಸ್ ಡಿಕಂಪೋಸ್ಡ್. ದಟ್ ಸಾಲ್ಟ್ ಬಿಕಮ್ಸ್ ಡಿಕಂಪೋಸ್ ಯಾವ ಥರ ಆಗುತ್ತೆ ನೋಡೋಣ. ಸೋಡಿಯಂನ ಹಾಗೆ ಬರೀತೀರಾ, CO3 ಹಾಗೆ ಬರೀತೀರಾ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಸೋಡಿಯಂ ಹ್ಯಾಸ್ ಅ ಚಾರ್ಜ್ ಆಫ್ +1, CO3 ಹ್ಯಾಸ್ ಅ ಚಾರ್ಜ್ ಆಫ್ -2. ಈ ಪ್ಲಸ್ಸು ಮೈನಸ್ಸು ಈಚೆ ಹೋದಾಗ 2 ಇಲ್ಲಿಗೆ ಬರುತ್ತೆ. ಯಾಕೆಂದರೆ ಕಾರ್ಬೋನೇಟ್ ಇಸ್ ಅ ಅಯಾನ್ ವಿಚ್ ಕ್ಯಾರೀಸ್ -2 ಚಾರ್ಜ್. ಅದು ಗೊತ್ತಿರಲೇಬೇಕು, ಇಟ್ ಇಸ್ ಅ ಬೇಸಿಕ್. ಆಯ್ತಾ? ಇದಾಯ್ತಾ? ಸೋಡಿಯಂ ಕಾರ್ಬೋನೇಟ್ ಆಯಿತು. ನೆಕ್ಸ್ಟ್ ಏನು ಉಳ್ಕೊಳ್ಳುತ್ತೆ ಇದರಲ್ಲಿ? ಈಗ ಎಷ್ಟು ಸೋಡಿಯಂ ಆಯಿತು? 2. ಇಮಿಡಿಯೇಟ್ ಆಗಿ ಇಲ್ಲಿ 2 ಬರೀರಿ. ಸೊ ಕಾರ್ಬನ್ ಡೈಆಕ್ಸೈಡ್, ಒನ್ ಮೋರ್ CO2 ಅಲ್ಲಿ ಬಂತು, ಆಮೇಲೆ 2 ಹೈಡ್ರೋಜನ್ ಜೊತೆಗೆ 1 ಆಕ್ಸಿಜನ್. ಹೇಗೆ ಮಕ್ಕಳೇ? ತುಂಬ ಈಸಿ. ನಾನು ಇದನ್ನು ಸ್ಪ್ಲಿಟ್ ಮಾಡ್ತೀನಿ ನೋಡಿ, ಈ ಥರ ಸ್ಪ್ಲಿಟ್ ಮಾಡಿಕೊಂಡೆ. ಯಾವುದನ್ನು? ನಂದು ರಿಯಾಕ್ಟೆಂಟ್ ಏನಿದೆ 2 times Na2CO3 ಇದೆಯಲ್ಲ ಅದನ್ನು. ಅದರಲ್ಲಿ ನೋಡಿ ಹೇಗೆ ಬರದೆ ಅಂತ, ಸೋಡಿಯಂ Na2 ಆಯಿತಾ, CO3 ಹಾಗೆ ಬರ್ಕೊಂಡೆ. ನೆಕ್ಸ್ಟ್ ಹೈಡ್ರೋಜನ್, ಔಟ್ ಆಫ್ ದಿಸ್ 1 ಆಕ್ಸಿಜನ್ ತಗೊಂಡೆ, ವಾಟರ್ H2O. ಏನು ಉಳ್ಕೊಳ್ತು ಮಕ್ಕಳೇ? 1 ಆಕ್ಸಿಜನ್ ಇದರಿಂದ ಹೋದರೆ ಬರೀ CO2 ಅಷ್ಟೇ ಉಳ್ಕೊಳ್ತಾ. ಆ CO2 ಅನ್ನು ಇಲ್ಲೇ ಬರದೆ, ಮುಗೀತು. ಇದೇನಿದು? ಬೇಕಿಂಗ್ ಸೋಡಾ ಡಿಕಂಪೋಸ್ ಆಗಿ ನಮಗೆ ಬರೀ ಸೋಡಾ ಆ್ಯಶ್ ಅಷ್ಟೇ ಸಿಗುತ್ತೆ. ಇದು ನಮಗೆ ಬೇಕಂದರೆ ವಿ ಹ್ಯಾವ್ ಟು ರೀಕ್ರಿಸ್ಟಲೈಸ್. ಇದರಲ್ಲಿ ಏನು ಹೇಳ್ಬೋದು? ಹೀಟಿಂಗ್, ನಿಮ್ಮ NCERT ಇದೇ ಥರ ಇದೆ, ಹೀಟಿಂಗ್
ಬೇಕಿಂಗ್ ಸೋಡಾ, ಇಲ್ಲಿಂದ ಆ್ಯಕ್ಚುಲಿ ಕೊಟ್ಟಿರೋದು ಅವರು. ಫಸ್ಟ್ ರಿಯಾಕ್ಷನ್ ಅವರು ಹೇಳಿರಲಿಲ್ಲ, ಸೆಕೆಂಡ್ ರಿಯಾಕ್ಷನಿಂದ ಅವ್ರು ಹೇಳಿದ್ದಾರೆ. ಸೊ ಹೀಟಿಂಗ್ ಬೇಕಿಂಗ್ ಸೋಡಾ. Step 3 is about recrystallization. ರೀಕ್ರಿಸ್ಟಲೈಸೇಷನ್ ಅಂತ ಹೇಳಿದ್ರೆ ಏನು? ಯು ಆ್ಯಡ್ ವಾಟರ್, ಕ್ರಿಸ್ಟಲೈಸಿಂಗ್, ರೀಕ್ರಿಸ್ಟಲೈಸ್ ಮತ್ತು ಕೂಡ ಕ್ರಿಸ್ಟಲೈಸ್ ಮಾಡ್ತಾರೆ. ಈ ಕ್ರಿಸ್ಟಲೈಸ್ ಮಾಡೋದ್ರ ಬಗ್ಗೆ 9th ಸ್ಟ್ಯಾಂಡರ್ಡ್ನಲ್ಲಿ ಮೊದಲು, ಇವಾಗೆಲ್ಲ ಒಂದು 2 to 3 years ಬ್ಯಾಕ್ ಆ ಸಿಲೆಬಸ್ ಇತ್ತು. ಏನು ಮಾಡ್ತಾರೆ, ನೀವು ನೀರು ಹಾಕ್ತೀರಾ, ಅದನ್ನು ಕರಗಿಸ್ತೀರಾ, ಬಿಸಿ ಮಾಡ್ತೀರಾ, ಕೂಲ್ ಮಾಡ್ತೀರಾ, ಜಾಸ್ತಿ ನೀರು ಹಾಕ್ತೀರಾ. ಸೊ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್, ಸೂಪರ್ ಸ್ಯಾಚುರೇಟೆಡ್, ಆ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಅಲ್ಲಿ ಜಾಸ್ತಿ ಸಾಲ್ಟ್ ಹಾಕಿ ಸ್ವಲ್ಪ ನೀರಲ್ಲಿ ಕರಗಿಸ್ತೀರಲ್ವಾ, ಸಾಲ್ಟ್ ಎಲ್ಲ ಮತ್ತೆ ಸಾಲಿಡ್ ಆಗಿ ಕ್ರಿಸ್ಟಲ್ ಆಗಿ ವಾಪಸ್ ಬರುತ್ತೆ. ಸೊ ರೀಕ್ರಿಸ್ಟಲೈಸಿಂಗ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನು ಮಾಡ್ತಾರೆ ಇವಾಗ, ಸೋಡಾ ಆ್ಯಶ್ Na2CO3 ಅನ್ನ ನೀರಲ್ಲಿ ಹಾಕ್ತೀರ, ಅದನ್ನ ಹೀಗೆ ಬರೀತೀರ, 10 times ವಾಟರ್. ಇದು ನಿಮ್ಮ ವಾಷಿಂಗ್ ಸೋಡಾ. ಇಲ್ಲಿ 10 ಅಂತ ಹೇಳಿ ಬರ್ತಾರೆ. ಸೊ ದಯವಿಟ್ಟು ಈ 3 ಸ್ಟೆಪ್ಪನ್ನು ಬರೀರಿ. ನಿಮ್ಮ ಟೀಚರ್ ಸಪೋಸ್ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅಂದ್ಕೊಳ್ಳಿ ಸ್ಕೂಲಲ್ಲಿ, ಹಾಗಾದರೆ 2 ಸ್ಟೆಪ್ಪನ್ನು ಬರೀರಿ. ದಯವಿಟ್ಟು ಯಾರು ಕೂಡ ಕೊನೆ ಸ್ಟೆಪ್ ಮಾತ್ರ ಬರಿಬೇಡಿ ಮಕ್ಕಳೇ. ಹೌ ವಾಷಿಂಗ್ ಸೋಡಾ ಇಸ್ ಮ್ಯಾನುಫ್ಯಾಕ್ಚರ್ಡ್ ಅಂತ ಹೇಳಿ ಕೇಳಿದ್ರೆ, ಡು ನಾಟ್ ಜಸ್ಟ್ ರೈಟ್ ದ ಲಾಸ್ಟ್ ಇಕ್ವೇಷನ್. ನೀವೆಲ್ಲ ನಾನು ಬೇಕಾದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕೆಮಿಸ್ಟ್ರಿ ಹೇಳ್ಕೊಟ್ರು ಕೂಡ ಅವರು ಕೂಡ ಬರೀತಾರೆ, ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 10H2, ಆಮೇಲೆ ಅದನ್ನ ಕ್ಲಬ್ ಮಾಡಿ .10H2 ಅಂತ ಹೇಳಿ ಬರ್ತಾರೆ. ನೋ, ಡೋಂಟ್ ಡೂ ದ್ಯಾಟ್. ಸೊ ಐ ಹೋಪ್ ಯು ಡೋಂಟ್ ಡೂ ದ್ಯಾಟ್. ಏನು ಎಕ್ಸ್ಟ್ರಾ ಹೇಳ್ಕೊಟ್ಟೆ ನಾನು ಇದರಲ್ಲಿ? ಬರೀ ಫಸ್ಟ್ ಇಕ್ವೇಷನ್ ಅಷ್ಟೇ ತಾನೆ. ಐ ಹೋಪ್ ಯು ಕ್ಯಾನ್ ರೈಟ್ ಇಟ್. ಈಸಿನ ಮಕ್ಕಳೇ, ಇದು ನೆನ್ಪಿಟ್ಕೊಳ್ಬೋದಾ? ಸೊ ಅದನ್ನೇ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹದ್ದು. ಸೊ ಐ ಹ್ಯಾಡ್ ರಿಟನ್, ಬಟ್ ಇದರಲ್ಲಿ ಆಲ್ರೆಡಿ ಟೈಪ್ಡ್ ಇತ್ತು. ಸೊ ಯೂಸ್ ಏನು ಮಕ್ಕಳೇ ವಾಷಿಂಗ್ ಸೋಡಾದು? ಪಕ್ಕ ಲಾಂಡ್ರಿಯಲ್ಲಿ ಬಟ್ಟೆ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಡೊಮೆಸ್ಟಿಕ್ ಪರ್ಪಸ್ ಆಫ್ ಕ್ಲೀನಿಂಗ್ ಅಂತ ಹೇಳಿದ್ದಾರೆ. ಕ್ಲೆನ್ಸಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಈಸಿ, ನೆನ್ಪಿಟ್ಕೊಳ್ಬೋದಾ? ನೆಕ್ಸ್ಟ್, ಗ್ಲಾಸ್ ಸೋಪ್ ಪೇಪರ್. ಇದೇ ವರ್ಡನ್ನು ನೀವು ಎಲ್ಲಿ ಕಲ್ತಿದ್ರಿ? ಸೇಮ್ ಟು ಸೇಮ್ ವರ್ಡನ್ನು ಎಲ್ಲಿ ಕಲ್ತಿದ್ರಿ ನೀವು? ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಇಲ್ಲೇನು ಬಂತು? ಸೋಪ್ ಡಿಟರ್ಜೆಂಟ್ ಪೇಪರ್ ಬಂತು. ಗ್ಲಾಸ್ ಸೋಪ್ ಪೇಪರ್, ಸೋಪ್ ಡಿಟರ್ಜೆಂಟ್ ಪೇಪರ್. ಸೊ ಸೋಪು ಪೇಪರು ಎರಡೂ ಕಡೆ ನೀವು ಯೂಸ್ ಮಾಡ್ತೀರಾ. ಗ್ಲಾಸ್ ಅಂತ ಹೇಳಿ ಬಂದಾಗ ಮಾತ್ರ ಸ್ವಲ್ಪ ಹೆಚ್ಚಿಗೆ ಹೋಗ್ತಾರೆ, ಯಾಕೆಂದರೆ ಇದು ಡಿಟರ್ಜೆಂಟೇ ಅಲ್ವಾ ಆಲ್ರೆಡಿ, ಹಾಗಾಗಿ ಇದನ್ನು ಯೂಸ್ ಮಾಡಲ್ಲ. ಗ್ಲಾಸ್ ಅಂತ ಹೇಳೋ ಎಕ್ಸ್ಟ್ರಾ ವರ್ಡ್ ಅಷ್ಟೇ. ಇದು ಎಲ್ಲಿ ಕಲ್ತ್ರಿ? ಸೋಡಿಯಂ ಹೈಡ್ರಾಕ್ಸೈಡ್ ಯೂಸಸ್ನಲ್ಲಿ ಕಲ್ತ್ರಿ. ಸೊ ಅಲ್ಲೂ ಬರಿಬೋದು, ಇಲ್ಲೂ ಬರಿಬೋದು, ಸ್ಪೆಸಿಫಿಕ್ ಯೂಸೇ ಇರುತ್ತೆ ಅದು. ಜೊತೆಗೆ ಇಂಪಾರ್ಟೆಂಟ್ ಯೂಸ್ ಯಾವ್ದು ಗೊತ್ತಾ ಮಕ್ಕಳೇ? ರಿಮೂವಿಂಗ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಏನು ಮಕ್ಕಳೇ ಇದು ಪರ್ಮನೆಂಟ್ ಹಾರ್ಡ್ನೆಸ್ಸು? ವಾಟರ್ ಹಾರ್ಡು ಸಾಫ್ಟ್ ಆಗಿರುತ್ತಾ? ಟಚ್ ಮಾಡಿದಾಗ ಫೀಲ್ ಆಗುತ್ತಾ ನಿಮಗೆ? ಇಲ್ಲ ತಾನೆ? ಹಾಗಾದರೆ ಏನಿದು ಹಾರ್ಡ್ನೆಸ್ ಅಂತ ಹೇಳಿದ್ರೆ, ಹಾರ್ಡ್ ವಾಟರ್, ಸಾಫ್ಟ್ ವಾಟರ್ ಅಂತ ಹೇಳಿ 2 ಟೈಪ್ ಆಫ್ ವಾಟರ್ ಇದೆ. ಈ ಸಾಫ್ಟ್ ವಾಟರ್ ಮುಟ್ಟಕ್ಕೆ ಸಾಫ್ಟ್ ಆಗಿರುತ್ತೆ ಅಂತೇಳಿ ಅಲ್ಲ, ಸೋಪ್ ಹಾಕಿದಾಗ ಚೆನ್ನಾಗಿ ಫೋಮ್, ನೊರೆಯನ್ನು ಕೊಡುತ್ತೆ, ಆಯಿತಾ? ಬಟ್ ಹಾರ್ಡ್ ವಾಟರ್ನಲ್ಲಿ ಅದು ಕೊಡಲ್ಲ. ಕೆಲವೊಂದು ಕಡೆ ಈ ಭೂಮಿ ಅಡಿಯಿಂದ ಬರುತ್ತೆ ನೋಡಿ ನೀರು, ಅದರಲ್ಲಿ ತುಂಬ ಮಿನರಲ್ಸ್, ಖನಿಜಗಳೆಲ್ಲ ಇರುತ್ತೆ. ಖನಿಜ ಅಂತ ಹೇಳ್ತೇವೆ, ಮಿನರಲ್ಸ್, ರೈಟ್? ಸೊ ತುಂಬ ಮಿನರಲ್ಸ್ಗಳೆಲ್ಲ ಇರುತ್ತೆ. ಆ ಜಾಸ್ತಿ ಮಿನರಲ್ಸ್ ಇದ್ದಾಗ ಇಟ್ ವಿಲ್ ಫಾರ್ಮ್ ಅ ಕೈಂಡ್ ಆಫ್ ಪ್ರೆಸಿಪಿಟೇಟ್ ಆರ್ ಇನ್ಸಾಲ್ಯುಬಲ್ ಸಾಲಿಡ್ ವಿಚ್ ಯು ಕಾಲ್ ಎಸ್ ಸ್ಕಮ್. ಅವುಗಳು ಪ್ರೊಡ್ಯೂಸ್ ಆದಾಗ ಹಾರ್ಡ್ ವಾಟರ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಕೂಡ ಮಾಡಲ್ಲ. ನೀವು ತಲೆಗೆ ಹಾರ್ಡ್ ವಾಟರ್ ಆಗಿ ಎಣ್ಣೆ ಜಿಟ್ಟು ತೆಗಿತೀರಾ ಅಂತ ಹೇಳಿದ್ರೆ, ಈವನ್ ದ ಆಯಿಲ್ ಆನ್ ಯೋರ್ ಹೇರ್ ಆಲ್ಸೋ ವಿಲ್ ನಾಟ್ ಗೋ ಪ್ರಾಪರ್ಲಿ. So remember, hard water is actually those water which consist of calcium chloride, magnesium chloride salts or calcium sulfate, magnesium sulfate along with the formula H2O. At the same time, if you take soft water will not have the salt of magnesium or calcium. It will majorly have other minerals along with water. ಈ ಹಾರ್ಡ್ನೆಸ್ ಅಲ್ಲಿ ಎರಡಿದೆ, ಟೆಂಪ್ರರಿ ಹಾರ್ಡ್ನೆಸ್, ಪರ್ಮನೆಂಟ್ ಹಾರ್ಡ್ನೆಸ್. ಸೊ ಟೆಂಪ್ರರಿ ಹಾರ್ಡ್ನೆಸ್ ಮತ್ತು ಪರ್ಮನೆಂಟ್ ಹಾರ್ಡ್ನೆಸ್ಗಿರೋ ಡಿಫ್ರೆನ್ಸ್ ಏನು? ಟೆಂಪ್ರರಿ ಹಾರ್ಡ್ನೆಸ್ ಅಂತ ಹೇಳುವಂಥದ್ದನ್ನ ನಾವೆಲ್ಲರೂ ಕೂಡ ಹೋಗ್ಲಾಡಿಸ್ಬೋದು, ಈದರ್ ಬೈ ಕ್ಲಾರ್ಕ್ ಮೆಥಡ್, ದಟ್ ಇಸ್ ಅ ಕೆಮಿಕಲ್ ಮೆಥಡ್, ಆರ್ ಜಸ್ಟ್ ಬೈ ಬಾಯ್ಲಿಂಗ್. ನೀವು ಅಬ್ಸರ್ವ್ ಮಾಡಿರ್ತೀರ, ಕೆಲವೊಂದ್ಸಲ ಟ್ಯಾಪ್ ವಾಟರ್ ತಗೊಂಡು ಅದನ್ನು ಸ್ಟವಲ್ಲಿ ಇಡಿ, ಆಯಿತಾ? ಬಾಯ್ಲ್ ಮಾಡಿ ಒಂದು ವೈಟ್ ಕಲರ್ ಲೇಯರ್ ಹಾಗೆ ಮೇಲ್ಗಡೆಲ್ಲ ತೇಲಾಡುತ್ತೆ, ಮತ್ತು ಆ ಪಾತ್ರೆಗೆಲ್ಲ ಅಂಟ್ಕೊಂಡಿರುತ್ತೆ. ಯು ಮೈಟ್ ಹವ್ ಅಬ್ಸರ್ವ್ಡ್ ಅ ವೈಟ್ ಕಲರ್ precipitate which is sticking onto the vessel or floating over the water, right? What is that? That's nothing but sodium carbonate or magnesium
carbonate. So permanent hardness is actually due to sulfate or chloride salt of magnesium and chloride. Temporary hardness is actually due to bicarbonate, sodium HCO3, calcium HCO3 whole twice. ಸೊ ಇದನ್ನ ನೀವು ಬಿಸಿ ಮಾಡಿದಾಗ ಅದು ಡಿಕಂಪೋಸ್ ಆಗುತ್ತೆ. ನೀವು ಇವಾಗಷ್ಟೇ ಕಲ್ತಿದ್ದೀರಿ ಈ ಒಂದು ವಿಡಿಯೋದಲ್ಲಿ, ಪ್ರೀವಿಯಸ್ ಇದರಲ್ಲಿ. ಸೆಕೆಂಡ್ ಸ್ಟೆಪ್ ಏನು? ಬೈಕಾರ್ಬೋನೇಟ್ ಸಾಲ್ಟ್ಸ್ ಅಥವಾ ಬೇಕಿಂಗ್ ಸೋಡಾವನ್ನು ಡಿಕಂಪೋಸ್ ಆದರೆ, ಹೀಟ್ ಆದರೆ ಅದು ಡಿಕಂಪೋಸ್ ಆಗುತ್ತೆ ಅಂತ ಹೇಳಿ ಕಲ್ತಿದ್ರಿ ಅಲ್ವಾ? ಅದೇ ಥರ ನೀವು ಹೀಟ್ ಮಾಡಿದ್ರೆ ಈ ಪರ್ಮನೆಂಟ್ ಹಾರ್ಡ್ನೆಸ್ ಅಂತ ಹೇಳುವಂಥದ್ದು ಹೋಗಲ್ಲ, ಬಟ್ ಟೆಂಪ್ರರಿ ಹಾರ್ಡ್ನೆಸ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತಹ ಅಯಾನ್ಸ್ಗಳು ಹೋಗುತ್ತೆ. ಸೊ ಹೇಳಿ ಮಕ್ಕಳೇ, ಪರ್ಮನೆಂಟ್ ಹಾರ್ಡ್ನೆಸ್ನಲ್ಲಿ ಕ್ಯಾಲ್ಶಿಯಂ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು, ಕ್ಯಾಲ್ಶಿಯಂ ಕ್ಲೋರೈಡು, ಮೆಗ್ನೀಷಿಯಂ ಕ್ಲೋರೈಡ್ ಎಲ್ಲ ಇರುತ್ತೆ ಆಯಿತಾ. ಅವುಗಳು ವಾಟರನ್ನು ಪ್ರಾಪರಾಗಿ ತೊಳಿಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ಬಿಡಲ್ಲ. ಅಲ್ಲಿ ಪಿ ಪಿ ಟಿ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನಾ ಅಲ್ಲ, ಪ್ರೆಸಿಪಿಟೇಷನ್ ಅದು ಫಾರ್ಮ್ ಆಗುತ್ತೆ. ಟೆಂಪ್ರರಿ ಹಾರ್ಡ್ನೆಸ್ ಇದೆ ಅಂತ ಹೇಳಿದ್ರೆ ಮೇನ್ಲಿ ಬಿಕಾಸ್ ಆಫ್ NaCO3. ಬೇಕಿಂಗ್ ಸೋಡಾ ಅಂತ ಅಲ್ಲ, ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ. ಏನದು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಬೈ ಕಾರ್ಬೋನೇಟ್. ಎರಡು ಹೆಸರು ಇದೆ ಇದಕ್ಕೆ. ಯಾವುದದು? ಸೋಡಿಯಂ ಬೈ ಕಾರ್ಬೋನೇಟ್, ಆರ್ ಇದಕ್ಕೆ ಇನ್ನೊಂದು ಏನೇನು ಕರೀತಾರೆ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳುವಂಥದ್ದು ಡಿಫ್ರೆಂಟ್ ವರ್ಡ್. ಈ ಅಯಾನ್ ಇದ್ದರೆ ಟೆಂಪ್ರರಿ ಹಾರ್ಡ್ನೆಸ್. ಟೆಂಪ್ರರಿ ಅಂದರೆ ನಿಮಗೆ ಹೆಸರೇ ಹೇಳುತ್ತಲ್ವಾ, ಹೋಗುತ್ತೆ ಮಕ್ಕಳೇ. ಅದು ಸೋಡಿಯಂ ಅಲ್ಲ, ಇದು ಕ್ಯಾಲ್ಶಿಯಂ ಆಗಬೇಕು. ಕ್ಯಾಲ್ಶಿಯಂ HCO3. ಇಟ್ ಶುಡ್ ಬಿ ಕ್ಯಾಲ್ಶಿಯಂ ಮಕ್ಕಳೇ. ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಆರ್ ಮೆಗ್ನೀಷಿಯಂ ಬೈಕಾರ್ಬೋನೇಟ್, ಅದು ಟೆಂಪ್ರರಿ ಹಾರ್ಡ್ನೆಸ್. ಅದನ್ನು ನೀವು ಬಾಯ್ಲ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಮೆಥಡ್ಸ್ ಇದೆ. ಪರ್ಮನೆಂಟ್ ಹಾರ್ಡ್ನೆಸ್ಸನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ತಾರೆ. ಸೊ ಈ ಕ್ಲೆನ್ಸಿಂಗ್ ಆ್ಯಕ್ಷನ್ ಬಂದಾಗಲೂ ನೋಡಿ, ಡಿಟರ್ಜೆಂಟ್ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಕೊಳೆ ಹೋಗುತ್ತೆ. ಆ್ಯಂಡ್ ಮೋರ್ ಅಬೌಟ್ ದಿಸ್ ಐ ವಿಲ್ ಟೀಚ್ ಯು ಇನ್ ದ 4th ಲೆಸನ್, ಕಾರ್ಬನ್ ಆ್ಯಂಡ್ ಕಂಪೌಂಡ್ ಚಾಪ್ಟರ್. ಸೊ ಇವಾಗ ಆ ವರ್ಡ್ ಬಂದಿದ್ದಕ್ಕೆ ನಾನು ಇಷ್ಟೆಲ್ಲ ಹೇಳಿದೆ. ಐ ಹೋಪ್ ದ ಕ್ಲಾಸ್ ವಾಸ್ ನಾಟ್ ಬೋರಿಂಗ್. ಆಯಿತಾ? ಪರ್ಮನೆಂಟ್ ಹಾರ್ಡ್ನೆಸ್ಸನ್ನು ರಿಮೂವ್ ಮಾಡಲಿಕ್ಕೆ ಯಾವ ಕಂಪೌಂಡ್ ಯೂಸ್ ಮಾಡ್ತಾರೆ? ವಾಷಿಂಗ್ ಸೋಡಾ. ನೆನ್ಪಿಟ್ಕೊಳ್ತೀರಾ ಇಷ್ಟು? ಹೇಗೆ ಕೆಮಿಕಲ್ ರಿಯಾಕ್ಷನ್ಸ್ ಅದೆಲ್ಲ ಬೇಡ, ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಬೇಕಿಂಗ್ ಸೋಡಾ NaHCO3 ಹೇಗೆ ಪ್ರಿಪೇರ್ ಮಾಡ್ತೀರಾ? ಬೇಕಿಂಗ್ ಸೋಡಾವನ್ನು ಆಲ್ರೆಡಿ ನೀವು ವಾಷಿಂಗ್ ಸೋಡಾ ಪ್ರಿಪರೇಷನ್ ಕಲ್ತಿದ್ದೀರಾ ಅಲ್ವಾ? ಆ ಸೆಕೆಂಡ್ ಸ್ಟೆಪ್ ಇದೆ ನೋಡಿ, ಅಷ್ಟೇ ತಗೊಳ್ಳಿ. ಸೆಕೆಂಡ್ ಸ್ಟೆಪ್ ಅಲ್ಲ, ಫಸ್ಟ್ ಸ್ಟೆಪ್ನ ಅಷ್ಟೇ ತಗೊಳ್ಳಿ. ಫಸ್ಟ್ ಸ್ಟೆಪ್ನಲ್ಲಿ ಏನು ಮಾಡ್ತೀರಾ? ಸೋಡಿಯಂ ಕ್ಲೋರೈಡಿಗೆ ವಾಟರ್ ಆ್ಯಡ್ ಮಾಡ್ತೀರಾ, ಮತ್ತು 2 ಗ್ಯಾಸ್ ಪಾಸ್ ಮಾಡ್ತೀರಾ. ಕಾರ್ಬನ್ ಡೈಆಕ್ಸೈಡ್ ಹಾಗೂ ಅಮೋನಿಯಾ 2 ಗ್ಯಾಸ್ನ ಪಾಸ್ ಮಾಡಿದ್ರಿ. ಇದೆಲ್ಲ ಸೇರಿಬಿಟ್ಟು ಏನಾಗಬೇಕು? ನಾನೇನು ಹೇಳಿದೆ ಇಲ್ಲಿ? ಸೋಡಿಯಂ ತಗೊಳ್ಳಿ, ಬರೀರಿ. ಆಮೇಲೆ ಇಲ್ಲಿಂದ ಹೈಡ್ರೋಜನ್ ತಗೊಳ್ಳಿ, ಇಲ್ಲಿ ಬರೀರಿ. ಕಾರ್ಬನ್ ಡೈಆಕ್ಸೈಡ್ ಜೊತೆ ಈ ಆಕ್ಸಿಜನ್ ಹಾಕೊಳ್ಳಿ, ಕಾರ್ಬೋನೇಟ್ ಮಾಡಿ ಅಂದರೆ CO3 ಮಾಡಿ, ಅಲ್ಲಿ ಬರೀರಿ. ಏನು ಉಳಿತು ಮಕ್ಕಳೇ? ಇಲ್ಲಿ Cl ಉಳಿತಾ, ಇದರಿಂದ ಒಂದು H ಉಳಿತಾ, ಇದರಲ್ಲಿ ಒಂದು NH3 ಉಳಿತಾ. 3 ಜೊತೆಗೆ 1 ಬಂದಾಗ 4 ಆಯಿತು, NH4 ಆಯಿತು. ಈ Cl ಇಲ್ಲಿ ಹೊರಟೋಗುತ್ತೆ, NH4 Cl ಆಯಿತು. So baking soda is prepared by passing ammonia and carbon dioxide gas to brine solution. Brine. ಆಯ್ತಾ? ಈಸಿ. ಸೊ ಇದಿಷ್ಟೇ ಇದ್ರದ್ದು ಪ್ರಿಪರೇಷನ್ ಮೆಥಡ್. ಯೂಸಸ್ ಏನು? ಇಟ್ ಈಸ್ ಯೂಸ್ಡ್ ಇನ್ ಬೇಕಿಂಗ್ ಪೌಡರ್. ನೋಡಿ, ಬೇಕಿಂಗ್ ಸೋಡಾ ಇಸ್ ಡಿಫ್ರೆಂಟ್, ಬೇಕಿಂಗ್ ಪೌಡರ್ ಇಸ್ ಡಿಫ್ರೆಂಟ್. ಸೊ ಬೇಕಿಂಗ್ ಪೌಡರ್ನಲ್ಲಿ 2 ಕಾಂಪೊನೆಂಟ್ ಇರುತ್ತೆ. ಒನ್ ಇಸ್ ಒಂದು ಆರ್ಗ್ಯಾನಿಕ್ ಆ್ಯಸಿಡ್, ದಿ ಆ್ಯಸಿಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ನಿಮ್ಮ ಗ್ರೇಪ್ಸ್, ಸರ್ಟನ್ ಕ್ವಾಂಟಿಟೀಸ್ ಇನ್ ಆ್ಯಪಲ್ನಲ್ಲಿ ಮ್ಯಾಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ.
ಗ್ರೇಪ್ಸ್ನಲ್ಲಿ ಮೇಜರ್ ಆಗಿ ಟಾಟರಿಕ್ ಆ್ಯಸಿಡ್ ಇರುತ್ತೆ. ಟ್ಯಾಮರಿನ್ ಹುಣಸೆ ಹಣ್ಣು, ಅದರಲ್ಲಿರುತ್ತೆ ಈ ಟಾಟರಿಕ್ ಆ್ಯಸಿಡ್, ಟಾಟರಿಕ್ ಆ್ಯಸಿಡ್. ಓಕೆ, ಸೊ ಟಾಟರಿಕ್ ಆ್ಯಸಿಡ್ ಮತ್ತು ಬೇಕಿಂಗ್ ಸೋಡಾ NaHCO3 ಇದೆರಡು ಕೂಡ ಜೊತೆಯಲ್ಲಿ ಯು ಕಾಲ್ ಇಟ್ ಆಸ್ ಬೇಕಿಂಗ್ ಪೌಡರ್. ಕೇಳ್ತಾರೆ ಅವರು ಯಾಕೆ ಈ ಟಾಟರಿಕ್ ಆ್ಯಸಿಡನ್ನು ಹಾಕ್ತಾರೆ, ಬೇಕಿಂಗ್ ಪೌಡರ್ ಎಲ್ಲಿ ಯೂಸ್ ಮಾಡ್ತಾರೆ, ಬಜ್ಜಿ ಸಾಫ್ಟ್ ಆಗಲಿಕ್ಕೆ, ಕೇಕ್ ಫ್ಲಫಿ ಆಗಿರಲಿಕ್ಕೆಲ್ಲ ಬೇಕ್ ಮಾಡಲಿಕ್ಕಿರುವಂತಹ ಸಿಚುವೇಷನಲ್ಲಿ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾರೆ. ಬೇಕಿಂಗ್ ಪೌಡರ್ನಲ್ಲಿರುವ ಎರಡು ಕಾಂಪೊನೆಂಟ್ ಯಾವುದು, ಒಂದು ಬೇಕಿಂಗ್ ಸೋಡಾ, ಇನ್ನೊಂದು ಟಾಟರಿಕ್ ಆ್ಯಸಿಡ್. ಕರೆಕ್ಟ್. ಸೊ ಟಾಟರಿಕ್ ಆ್ಯಸಿಡ್ ಯಾಕೆ ಆ್ಯಡ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ರಿಯಾಕ್ಷನ್. ಇಲ್ಲಿ ಬರೀತಿ ನೋಡಿ, ಈ ಬೇಕಿಂಗ್ ಪೌಡರ್ನ ಯೂಸ್ ಮಾಡಿ ನಾವು ಕೇಕ್ ಪ್ರಿಪೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಬೇಕಿಂಗ್ ಪೌಡರ್ನಲ್ಲಿ ಬರೀ ಬೇಕಿಂಗ್ ಸೋಡಾ ತೆಗೆದು ನೀವೇನಾದರೂ ಕೇಕ್ ಪ್ರಿಪೇರ್ ಮಾಡಿದರೆ ಡೆಫಿನೆಟ್ಲಿ ನೀವು ಹೀಟ್ ಮಾಡಬೇಕಾ, ಆ ಮೈಕ್ರೋವೇವ್ ಓವನಲ್ಲಿ ಅದನ್ನು ಹೀಟ್ ಮಾಡಲೇಬೇಕಾ. ಅಂಥ ಸಿಚುವೇಷನಲ್ಲಿ ನಮ್ಮ ಬೇಕಿಂಗ್ ಸೋಡಾ NaHCO3 ಡಿಕಂಪೋಸ್ ಆಗುತ್ತೆ. ಹೇಗೆ, Na2CO3 ಇಲ್ಲಿ 2 ಬರೀತೀರಾ, ಆಮೇಲೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ನೋಡಿ ಮಕ್ಕಳೇ, ಇದು ಏನಿದು Na2CO3 ಅಂತ ಹೇಳುವಂಥದ್ದು, ಇಟ್ ಇಸ್ ಅ ಬೇಸಿಗೆ ಯಾವ ಟೇಸ್ಟ್ ಇರುತ್ತೆ, ಬಿಟ್ಟರ್ ಟೇಸ್ಟ್ ಇರುತ್ತೆ. ಕೇಕಿಗೆ ಬಿಟ್ಟರ್ ಟೇಸ್ಟ್ ಇದ್ರೆ ತಿಂತೀರಾ ನೀವು? ಇಲ್ಲ. ಆ ಬಿಟ್ಟರ್ ಟೇಸ್ಟಲ್ಲಿರುವಂತಹ ಬೇಸನ್ನು ಯಾರು ನ್ಯೂಟ್ರಲೈಸ್ ಮಾಡ್ತಾರೆ, ಆ್ಯಸಿಡ್ ನ್ಯೂಟ್ರಲೈಸ್ ಮಾಡುತ್ತೆ. ಹಾಗಾಗಿ ವಿ ಆ್ಯಡ್ ಟಾಟರಿಕ್ ಆ್ಯಸಿಡ್. ಸೊ ವೈ ಟಾಟರಿಕ್ ಆ್ಯಸಿಡ್ ಇಸ್ ಆ್ಯಡೆಡ್ ಇನ್ ದ ಬೇಕಿಂಗ್ ಪೌಡರ್, ಬಿಕಾಸ್ ಟಾಟರಿಕ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಬೇಕಿಂಗ್ ಪೌಡರ್ ನ್ಯೂಟ್ರಲೈಸ್ ದ ಸೋಡಿಯಂ ಕಾರ್ಬೋನೇಟ್. ಹೇಗೆ ಸೋಡಿಯಂ ಕಾರ್ಬೋನೇಟ್ ಫಾರ್ಮ್ ಆಯಿತು, ಬೇಕಿಂಗ್ ಪೌಡರ್ನಲ್ಲಿರುವಂತಹ ಬೇಕಿಂಗ್ ಸೋಡಾ ಹೀಟ್ ಆಗಬೇಕಾದ್ರೆ ಡಿಕಂಪೋಸ್ ಆಗುತ್ತೆ, ಹಾಗಾಗಿ ಅದು ಬೇಕಿಂಗ್ ಸೋಡಿಯಂ ಕಾರ್ಬೋನೇಟ್ ಆಗುತ್ತೆ. ಎಷ್ಟೆಲ್ಲ ವರ್ಡ್ ಒಂದೇ ಸಲ ಹೇಳಿ ಕನ್ಫ್ಯೂಷನ್ ಆಗಬೇಕಲ್ಲ ಮಕ್ಕಳೇ. ಸೊ ರಿಮೆಂಬರ್, ಯಾವ ಈಕ್ವೇಷನ್ ಬರೀತೀರಾ ಇಲ್ಲಿ, ಬೇಕಿಂಗ್ ಸೋಡಾ ಅಂಡರ್ಗೋಯಿಂಗ್ ಡಿಕಂಪೋಸಿಷನ್ ಫಾರ್ಮಿಂಗ್ Na2CO3, ಕಾರ್ಬನ್ ಡೈಆಕ್ಸೈಡ್, ವಾಟರ್. ನೋಡಿ ಮಕ್ಕಳು, ಇದು ಬೈ ಪ್ರಾಡಕ್ಟ್ ನೆನ್ಪಿಟ್ಕೊಳ್ಳೋದು ನಿಮ್ಗೆ ಯಾವಾಗಲೂ ಕಷ್ಟ ಆಗುತ್ತೆ. ಅಂದರೆ ಟ್ರಿಕ್ ಏನು, 2 ಇದೆಯಲ್ವಾ, ಫಸ್ಟ್ಗೆ 2 ಬರೀರಿ, ಆಮೇಲೆ ನೀವು ನೆನ್ಪಿಟ್ಕೊಳ್ಬೇಕು. ಅದರಲ್ಲಿ ಒಂದು CO3 ಇಲ್ಲಿ ಬರೆದ್ರಿ, ಇನ್ನೊಂದು CO3 ಇದು CO2 ಬರೀತೀರಾ, ಆಕ್ಸಿಜನ್ ಪಕ್ಕಕ್ಕೆ ಹಾಕ್ತೀರಾ, ಇಲ್ಲಿ 2 ಹೈಡ್ರೋಜನ್ ಇದೆ, ಅದು ವಾಟರ್ ಆಗುತ್ತೆ. ಸೊ ವೆನ್ ಬೇಕಿಂಗ್ ಸೋಡಾ ಈಸ್ ಡಿಕಂಪೋಸ್ಡ್ ಇಟ್ ಪ್ರೊಡ್ಯೂಸಸ್ ಬೇಕಿಂಗ್ sodium carbonate, not baking, just sodium carbonate. Sodium carbonate is bitter in taste. In order to neutralize that bitter taste, we add tartaric acid. Easy. So ಅದಕ್ಕಿಂತ ಅಡಿಷನಲ್ ಇದೆ, ಟಾಟರಿಕ್ ಸಾಲ್ಟ್ ಕೂಡ ಫಾರ್ಮ್ ಆಗುತ್ತೆ, ದಟ್ ಈಸ್ ಈವನ್ ಮೋರ್ ಪ್ಲೆಸೆಂಟ್, ಟೇಸ್ಟಿ. ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ. But that's not required. Next, it is also corrosive, non-corrosive basic salt, but mild ಆಗಿರುವಂತಹ ಬೇಸಿಕ್ ಸಾಲ್ಟ್ ಆಗಿರುತ್ತೆ. ಇಟ್ ಇಸ್ ಕ್ಯಾಪಬಲ್ ಆಫ್ ನ್ಯೂಟ್ರಲೈಸಿಂಗ್ ಯೋರ್ ಆ್ಯಸಿಡ್ ಇನ್ ದ ಟಮಿ, HCl. ಹಾಗಾಗಿ ಇಟ್ ಇಸ್ ಯೂಸ್ಡ್ ಆಸ್ ಅನ್ ಆ್ಯಂಟಾಸಿಡ್. ಅದು HCl ಅನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಹೇಗೆ, ನಾನೇನಾದರೂ NaHCO3ಗೆ HCl ಅನ್ನು ಆ್ಯಡ್ ಮಾಡಿದರೆ ಸಾಲ್ಟ್ ಫಾರ್ಮ್ ಆಗುತ್ತೆ, ಸೋಡಿಯಂ ಕ್ಲೋರೈಡ್ ಅಂತ ಹೇಳುವ ಸಾಲ್ಟ್ ಫಾರ್ಮ್ ಆಗುತ್ತೆ. ಇದರಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಆಯಿತಾ. ಪ್ಲಸ್ ಒಂದು ಆಕ್ಸಿಜನ್ ಇಲ್ಲಿ ಉಳ್ಕೊಳ್ತಲ್ವಾ, ಅದು ಈ ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗಿ ವಾಟರ್ ಆಗುತ್ತೆ. ಹಾಗಾಗಿ ಇದನ್ನು ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತಾರೆ. ಬಿಕಾಸ್ ದ ಮೂಮೆಂಟ್ ಯು ಕನ್ಸ್ಯೂಮ್ ಇಟ್ ವಿಲ್ ರಿಯಾಕ್ಟ್ ವಿತ್ ಯುವರ್ ಸ್ಟಮಕ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಪ್ರೊಡ್ಯೂಸ್ ಅ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಅಲ್ಲಿ ಅದು ನ್ಯೂಟ್ರಲೈಸ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಏನದು, ಎಕ್ಸ್ಟಿಂಗ್ವಿಷರ್ ಆಗಿ. ದ ಮೂಮೆಂಟ್ ಇಟ್ ಈಸ್ a soda acid extinguisher. So whenever it is coming in contact with acid, ಅಲ್ಲಿ ಆ್ಯಕ್ಚುಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಯೂಸ್ ಮಾಡ್ತಾರೆ. ಆ ಫೈರ್ ಎಕ್ಸ್ಟಿಂಗ್ವಿಷರ್ನಲ್ಲಿ 2
ಕಂಪಾರ್ಟ್ಮೆಂಟ್ ಇರುತ್ತೆ. ಒಂದು ನಿಮ್ಮ ಬೇಕಿಂಗ್ ಸೋಡಾ, ಇನ್ನೊಂದು ಸಲ್ಫ್ಯೂರಿಕ್ ಆ್ಯಸಿಡ್ H2SO4. ಯಾವಾಗ ಈ ಬೇಕಿಂಗ್ ಸೋಡಾ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಆ್ಯಸಿಡ್ ಸ್ಟೂಡೆಂಟ್ಸ್, ಇಟ್ ರಿಲೀಸಸ್ ವಿಚ್ ಗ್ಯಾಸ್? Carbon dioxide gas, and carbon dioxide is a fire extinguisher, right? So in soda acid fire extinguisher we use sodium carbonate, ಅದನ್ನ ಯೂಸ್ ಮಾಡ್ತೇವೆ ಆಯಿತಾ. ಸೋಡಿಯಂ ಕಾರ್ಬೋನೇಟ್ ಅಲ್ಲ, ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ತೀವಿ. ಐ ವಾಸ್ ಜಸ್ಟ್ ಥಿಂಕಿಂಗ್, ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಪ್ರಾಡಕ್ಟ್ ಬರಿಬೋದಾ ನೀವು? Na2SO4 ಸಾಲ್ಟ್ ಫಾರ್ಮ್ ಆಯಿತಾ, ಜೊತೆಗೆ ವಾಟರ್, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್. Na2SO4 ಆಗಿರುವ ಕಾರಣಕ್ಕೋಸ್ಕರ ಐ ವಿಲ್ ರೈಟ್ ಹಿಯರ್ ದಿಸ್. ಆ್ಯಂಡ್ ದೆನ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಇಕ್ವೇಷನ್. ಐ ಥಿಂಕ್ ಯು ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ಇಲ್ಲಿ 2 ಆ್ಯಂಡ್ ಇಲ್ಲಿ 2. ದ್ಯಾಟ್ಸ್ ಇಟ್. ಸೊ 2 ಕಾರ್ಬನ್, ಇಲ್ಲೂ ಕೂಡ 2 ಕಾರ್ಬನ್, ಆಮೇಲೆ 1 ಸಲ್ಫರ್, ಇಲ್ಲಿ 1 ಸಲ್ಫರ್. ಆಕ್ಸಿಜನ್ ಎಷ್ಟಾಯಿತು ಮಕ್ಕಳೇ? 2 3s 6 + 4 10 ಆಕ್ಸಿಜನ್. ಇಲ್ಲಿ 4 + 2 6 + 2 2s 4 10 ಆಕ್ಸಿಜನ್. ಅಲ್ಲೂ 2 ಸೋಡಿಯಂ, ಇಲ್ಲೂ 2 ಸೋಡಿಯಂ. ಇದೇನು ಬೇಕಾಗಿಲ್ಲ, ನಾನು ನಿಮಗೆ ಹೇಳಿದೆ ಅಷ್ಟೇ. ಆ ಸೋಡಾ ಆ್ಯಸಿಡ್ನಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ ಹೇಳಿದೆ. ದಿಸ್ ಇಸ್ ಆಲ್ಸೋ ಇಸ್ ಎಕ್ಸ್ಟ್ರಾ, ನಿಮಗೆ ಬೇಕಾದರೆ ಮಾತ್ರ ತಗೊಳ್ಳಿ. ಸುಮ್ಮನೆ ತುಂಬ ರಿಯಾಕ್ಷನ್ಸ್ ಬರೆಯೋದು ಮತ್ತು ಅಯ್ಯೋ ಮ್ಯಾಮ್ ರಿಯಾಕ್ಷನ್ನೇ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳೋದು ಬೇಡವೇ ಬೇಡ, ಆ ಗೋಜಿಗೆ ಹೋಗಬೇಡಿ. ಬ್ಲೀಚಿಂಗ್ ಪೌಡರ್ ಬಗ್ಗೆ ಹೇಳೋಣ. ಇವಾಗ ಹೇಗೆ ಪ್ರಿಪೇರ್ ಮಾಡ್ತಾರೆ? ಡ್ರೈ ಸ್ಲೇಕ್ ಲೈಮ್ ಫಾರ್ಮುಲಾ ಹೇಳಿ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡ್ತೀವಿ. ಅವಾಗೇನಾಗುತ್ತೆ? ಕ್ಯಾಲ್ಶಿಯಂ ಆಕ್ಸಿಜನ್ ಹಾಗೆ ಇರುತ್ತೆ, ಕ್ಲೋರಿನ್ ಫಾರ್ಮ್ ಆಗುತ್ತೆ, ವಾಟರ್ ವಿಲ್ ಫಾರ್ಮ್ ಆಸ್ ಅ ಬೈ ಪ್ರಾಡಕ್ಟ್. ಸೊ ದಿಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಬ್ಲೀಚಿಂಗ್ ಏಜೆಂಟ್. ಇಟ್ ಹ್ಯಾಸ್ ಡಿಫ್ರೆಂಟ್ ನೇಮ್. ಅನ್ನು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಕರೀತಾರೆ, ಕ್ಯಾಲ್ಶಿಯಂ ಹೈಪೋಕ್ಲೋರೈಟ್ ಅಂತ ಹೇಳ್ತಾರೆ, ಕ್ಲೋರೈಡ್ ಆಫ್ ಲೈಮ್ ಅಂತ ಹೇಳಿ ಕೂಡ ಕರೀತಾರೆ. ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಬ್ಲೀಚಿಂಗ್ ಪೌಡರ್? ಇಟ್ ಇಸ್ ಆ್ಯಕ್ಚುಲಿ ಮೇಜರ್ಲಿ ಯೂಸ್ಡ್ ಇನ್ ದ ಬ್ಲೀಚಿಂಗ್ ಆಫ್ ಕಾಟನ್, ಲಿನೆನ್, ಟೆಕ್ಸ್ಟೈಲ್ನಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಲಾಂಡ್ರೀಸ್ನಲ್ಲೂ ಕೂಡ ಈ ಬಟ್ಟೆಗಳನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಈ ಬ್ಲೀಚಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ವಾಷಿಂಗ್ ಕ್ಲೋತ್ಸ್ ಇನ್ ದ ಲಾಂಡ್ರಿ. ರೈಲ್ವೇನಲ್ಲೆಲ್ಲ ವೈಟ್ ಕಲರಲ್ಲೇ ಯಾಕಿರುತ್ತೆ? ಬಿಕಾಸ್ ಡಿಫ್ರೆಂಟ್ ಕಲರ್ಸ್ನಲ್ಲಿದ್ದರೆ ಬ್ಲೀಚ್ ಆದಾಗ ಕಲರ್ ಹೋಗುತ್ತಲ್ಲ, ಅದಕ್ಕೆ ವೈಟ್ ಕಲರ್ ಬೆಡ್ಶೀಟ್ಸ್ನ ಅವರು ಪ್ರಿಫರ್ ಮಾಡ್ತಾರೆ. ಸೊ ಬ್ಲೀಚಿಂಗ್ ವುಡ್ ಪಲ್ಪ್ ಅಂದರೆ ಮರದ ಆ ಒಂದು ಏನು ಹೇಳ್ತೀವಿ ಮಕ್ಕಳೇ, ಆ ಕಾಂಡ ಅಂತ ಹೇಳ್ತೀವಲ್ಲ, ಮರದ ಟ್ರಂಕ್, ಬಾರ್ಕ್. ಆ ಬಾರ್ಕನ್ನು ನೀವು ತೆಗೆದು ಕಟ್ ಮಾಡಿ ಆ ವುಡನ್ನು ನೀರಿಗೆ ಹಾಕಿ ಅದನ್ನ ಪಲ್ಪ್ ಮಾಡಿ ಸಾಫ್ಟ್ ಮಾಡಿ ಮತ್ತೆ ಪ್ರಾಸೆಸ್ ಮಾಡಿ ಪೇಪರ್ ಇಂಡಸ್ಟ್ರಿಗೆ, ಡಿಫ್ರೆಂಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆಲ್ಲ ಕೊಡ್ತೀರಲ್ವ, ಅದನ್ನು ಬ್ಲೀಚ್ ಮಾಡಲಿಕ್ಕೆ ನಾವು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಯೂಸ್ ಮಾಡ್ತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಬಿಕಾಸ್ ಇಟ್ ಹ್ಯಾಸ್ ಆಕ್ಸಿಜನ್ ಆಯಿತಾ. ಹಾಗೆ ಡ್ರಿಂಕಿಂಗ್ ವಾಟರನ್ನು ಸ್ಟೆರಿಲೈಸ್ ಮಾಡಲಿಕ್ಕೆ 2 ಅಂತೀವಿ. ಎಲ್ಲಿ ಕ್ಲೋರಿನ್ ಅಪ್ಲಿಕೇಶನಲ್ಲಿ ಸೇಮ್ ಓದಿದ್ರ ಸ್ಟೆರಿಲೈಸಿಂಗ್ ದ ಡ್ರಿಂಕಿಂಗ್ ವಾಟರ್ ಅಂತ ಹೇಳಿ, ಇಲ್ಲೂ ಕೂಡ ಅಲ್ಲಿ ಏನು ಹೇಳಿದ್ರಿ, ಕ್ಲೋರಿನ್ ಅಪ್ಲಿಕೇಶನಲ್ಲಿ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡಲಿಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ. ಇಲ್ಲಿ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಟ್ ಇಸ್ ಲೈಕ್ ರಿಲೇಟಬಲ್, ದ ಯೂಸಸ್ ಆರ್ ಕರೆಕ್ಟ್. So the next compound is plaster of Paris, POP. ಸೊ ಪ್ಯಾರಿಸ್ದು ಆ ಒಂದು ಅರ್ತ್ ಕ್ರಸ್ಟ್ ಸರೌಂಡಿಂಗ್ಸ್ನಲ್ಲಿ ಈ ಕಂಪೌಂಡ್ ಜಾಸ್ತಿ ಇತ್ತು. ಸೊ ಯಾವುದಿದು? ಜಿಪ್ಸಮ್ ಅಂತ ಹೇಳುವಂಥದ್ದನ್ನು ಫಸ್ಟಿಗೆ ನಾನು ಹೀಟ್ ಮಾಡ್ತೀನಿ. ಕ್ಯಾಲ್ಶಿಯಂ ಸಲ್ಫೇಟ್ 2 times ವಾಟರ್. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಈ 2 times ವಾಟರ್ ಅಂತ ಹೇಳಿದರೆ ಏನು? ಹೈಡ್ರೇಟೆಡ್ ಮಾಲಿಕ್ಯೂಲ್ಸ್, ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಇದನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಇದನ್ನು ನೀವು 373 ಕೆಲ್ವಿನ್ನಲ್ಲಿ ಹೀಟ್ ಮಾಡ್ತೀರಾ ಅನ್ಕೊಳ್ಳಿ, 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಸೊ 100 ಡಿಗ್ರಿ ಸೆಲ್ಸಿಯಸ್ ಅಥವಾ 373 ಕೆಲ್ವಿನಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ ಮಕ್ಕಳೇ? ಇಲ್ಲಿ ಸ್ವಲ್ಪ ವಾಟರ್ ಹೊರಟೋಗುತ್ತೆ. ಕ್ಯಾಲ್ಶಿಯಂ ಸಲ್ಫೇಟ್ ಹಾಫ್ ವಾಟರ್ ಅಷ್ಟೇ ಉಳ್ಕೊಳ್ಳುತ್ತೆ. ಮಿಕ್ಕಿದ್ದು 3/2 ವಾಟರ್ ಏನಾಯಿತು? ಎಲಿಮಿನೇಟ್ ಆಗಿ ಹೋಗುತ್ತೆ. ಈ ಕ್ಯಾಲ್ಶಿಯಂ ಸಲ್ಫೇಟ್ ಹಾಫ್ ವಾಟರ್ ಇದೆಯಲ್ಲ, ಅದನ್ನು ಹೀಗೂ ಹೇಳ್ತಾರೆ. ಹೇಗೆ? ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್.
ಅವ್ರು ಕೇಳ್ತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಹಾಫ್ H2O ಅಂತೇಳಿ. ಏನು? ಇಟ್ ಇಸ್ ನಾಟ್ ಆ್ಯಕ್ಚುಲಿ ಹಾಫ್ H2O. ಇಟ್ ಇಸ್ ದಟ್ ಒನ್ ವಾಟರ್ ಮಾಲಿಕ್ಯೂಲ್ ಶೇರ್ಡ್ ಬಿಟ್ವೀನ್ ಟೂ ಕ್ಯಾಲ್ಶಿಯಂ ಸಲ್ಫೇಟ್. ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಸೊ ಐ ರೈಟ್ ಹಿಯರ್ ಒನ್ ಕ್ಯಾಲ್ಶಿಯಂ ಸಲ್ಫೇಟ್, ಹಿಯರ್ ಒನ್ ಕ್ಯಾಲ್ಶಿಯಂ ಸಲ್ಫೇಟ್ ಆ್ಯಂಡ್ ಒನ್ ಎಂಟೈರ್ ಮಾಲಿಕ್ಯೂಲ್ಸ್. ಹಾಗಾದರೆ ಇದು ಆ್ಯಕ್ಚುಲ್ ಫಾರ್ಮುಲಾ, ಬಟ್ ನಮಗೆ ಸಿಗುವಂಥದ್ದು ಫಾರ್ಮುಲಾ ನಾವು ಒಂದು ಯೂನಿಟನ್ನಷ್ಟೇ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಈಸ್ ಒನ್ ವಾಟರ್ ಮಾಲಿಕ್ಯೂಲ್ ಶೇರ್ಡ್ ಬಿಟ್ವೀನ್ ಟೂ ಫಾರ್ಮುಲಾ ಯೂನಿಟ್ ಆಫ್ ಕ್ಯಾಲ್ಶಿಯಂ ಸಲ್ಫೇಟ್, ಅಥವಾ ಆರ್ ಇದನ್ನು ಹೇಗೂ ಹೇಳ್ಬೋದು, ಹಾಫ್ ಆಫ್ ದ ವಾಟರ್ ಮಾಲಿಕ್ಯೂಲ್ ಶೇರ್ಡ್ ವಿತ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಕ್ಯಾಲ್ಶಿಯಂ ಸಲ್ಫೇಟ್. ಆದರೆ ನಾವು ನೀರನ್ನು ತೆಗೆದು ಅರ್ಧ ಮಾಡೋಕ್ಕಾಗುತ್ತಾ? ನೀರಿದು ಉತ್ತರ ಭಾಗ, ದಕ್ಷಿಣ ಭಾಗ, ನಾರ್ತ್ ಪಾರ್ಟ್, ಸೌತ್ ಪಾರ್ಟ್, ಈಸ್ಟ್ ಪಾರ್ಟ್, ವೆಸ್ಟ್ ಪಾರ್ಟ್. ವಿ ಕಾಂಟ್ ಡೂ ದ್ಯಾಟ್, ರೈಟ್? ಸೊ ವಾಟರ್ದು ಹಾಫ್ ಅಂತ ಹೇಳೋ ಅರ್ಥ ಇಸ್ ನಾಟ್ ವಿ ಆರ್ ಆ್ಯಕ್ಚುಲಿ ಮೇಕಿಂಗ್ ದ ವಾಟರ್ ಹಾಫ್. ಇನ್ಸ್ಟೀಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒಂದು ವಾಟರಿಗೆ ಎರಡು ಜನ ಅಣ್ಣಂದಿರಿರ್ತಾರೆ, ಕ್ಯಾಲ್ಶಿಯಂ ಸಲ್ಫೇಟ್ ಎರಡು ಬಾಡಿ ಗಾರ್ಡ್ಸ್ ಇರ್ತಾರೆ. ಸೊ ಅರ್ಧ ವಾಟರಿಗೆ ಒಂದು ಬಾಡಿ ಗಾರ್ಡ್, ಅರ್ಧ ವಾಟರಿಗೆ ಇನ್ನೊಂದು ಬಾಡಿ ಗಾರ್ಡ್ ಆರ್ ಇನ್ನೊಂದು ಅಣ್ಣ, ಆ ಥರ ಬೇಕಾದ್ರೂ ನೀವು ಹೇಳ್ಕೊಳ್ಬೋದು. ಆಲ್ ರೈಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಹಾಫ್ ಆರ್ ಹೆಮಿಹೈಡ್ರೇಟ್? ಮೀನಿಂಗ್ ಏನು ಅಂತ ಹೇಳಿ ಕೇಳ್ತಾರೆ, ಒನ್ ವಾಟರ್ ಮಾಲಿಕ್ಯೂಲ್ ಶೇರ್ಡ್ ಬಿಟ್ವೀನ್ ಟೂ ಫಾರ್ಮುಲಾ ಯೂನಿಟ್ಸ್ ಆಫ್ calcium sulfate. So I repeat, one water molecule shared between two formula units of calcium sulfate. It's actually known as calcium sulfate half water or hemihydrate. So now, why you should always store this gypsum in airtight container, plaster of Paris in airtight container? So this is called as POP, makle. This itself is called as POP. So if you don't keep this in airtight container, at any moment it can club with the rest of the water molecule and reverse reaction ಆಗುತ್ತೆ. ರಿವರ್ಸ್ ರಿಯಾಕ್ಷನಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ? ಇಟ್ ಈಸ್ ಆಲ್ರೆಡಿ ಹಾರ್ಡ್ ಮಾಸ್. ಅದು ಮತ್ತೆ ವಾಟರ್ ಜೊತೆ ಕ್ಲಬ್ ಆಗ್ತಿದೆ ಅಂತೆಲ್ಲ ಇಟ್ ಬಿಕಮ್ಸ್ ಹಾರ್ಡ್. ಸೊ POP is like a powder, just like white color powder. ಅದು ಹಾರ್ಡ್ ಮಾಸ್ ಆಗಿದ್ರೆ ಮತ್ತೆ ಅದರಿಂದ ಅಪ್ಲಿಕೇಶನ್ ಏನು ಸಿಗಲ್ಲ ನಮಗೆ, ರೈಟ್? ಸೊ ವಿ ಶುಡ್ ಆಲ್ವೇಸ್ ಸ್ಟೋರ್ POP. This again asked in 2 mark or 1 mark. Why POP is stored in airtight container? Because at any moment it can actually combine with the moisture present and slowly changes into gypsum, which is very hard. That is the reason. ಇದಕ್ಕೆ ರಿಯಾಕ್ಷನ್ ಬರೀರಿ ಅಂದರೆ ಫಸ್ಟ್ ಏನು ಬರ್ದಿರ್ತೀರ ನೋಡಿ, ಅದು ಉಲ್ಟಾ. ಅಂದರೆ POP ಕ್ಯಾಲ್ಶಿಯಂ ಸಲ್ಫೇಟ್ ಹಾಫ್ ವಾಟರ್ ಪ್ಲಸ್ 3/2 water giving calcium sulfate 2 times water. So 3/2 1/2 ಆ್ಯಡ್ ಮಾಡಿದ್ರೆ ಎಷ್ಟು? ಜಸ್ಟ್ 2 ತಾನೆ, 4/2. 4/2 ಅಂತ ಹೇಳಿದರೆ ಎಷ್ಟು? ಇಸ್ ಈಕ್ವಲ್ ಟು 2. 2 1s 2 2s. ಅದಕ್ಕೆ ಕ್ಯಾಲ್ಶಿಯಂ ಸಲ್ಫೇಟ್ 2 times ವಾಟರ್. ಯಾಕೆ POP ಅನ್ನು ನಾವು ಏರ್ ಟೈಟ್ನಲ್ಲಿ ಸ್ಟೋರ್ ಮಾಡಬೇಕು? ಮಾಡಲಿಲ್ಲ ಅಂದರೆ ಇಟ್ ವಿಲ್ ಕಂಬೈನ್ ವಿತ್ ವಾಟರ್ ಟು ಫಾರ್ಮ್ ಜಿಪ್ಸಮ್ ಆಗುತ್ತೆ, ವಿಚ್ ಇಸ್ ಅ ಹಾರ್ಡ್ ಮಾಸ್. ಇದು ಹಾರ್ಡ್ ಆಗಿರುತ್ತೆ. ಗಾಟ್ ಇಟ್? ಈಸಿ. ನೆಕ್ಸ್ಟ್, ವಾಟ್ ಇಸ್ ದ ಯೂಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್? POP ಇದು ಯೂಸ್ ಏನು? ಟಾಯ್ಸ್ನಲ್ಲಿ, ಕಾಸ್ಟಿಂಗ್ ಸರ್ಟನ್ ಸ್ಟ್ಯಾಚ್ಯೂಸ್ನ ಮಾಡೋದ್ರಲ್ಲಿ, ಟಾಯ್ಸ್ನಲ್ಲಿ ಡೆಕೋರೇಷನ್ ಪರ್ಪಸ್ಸಿಗೆ, ಸೀಲಿಂಗ್ ಡೆಕೋರೇಷನಿಗೆಲ್ಲ POPs ಆ್ಯಡ್ ಮಾಡ್ತಾರೆ. ಅದೇ ಥರ ಸರ್ಜಿಕಲ್ ಬ್ಯಾಂಡೇಜ್ ಫಾರ್ ಸೆಟ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್. ಈಗ ಯಾವುದೋ ಒಂದು ಮೂಳೆ ಮುರಿದೋಗಿದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಅಲ್ಲಾಡ್ದಾಗೆ ಆ ಪೊಸಿಷನಲ್ಲಿ ನಿಂತ್ಕೊಳ್ಬೇಕು. ಇಮ್ಮೊಬಿಲೈಸಿಂಗ್ ದ ಫ್ರ್ಯಾಕ್ಚರ್ಡ್ ಬೋನ್ ಅಂತ ಹೇಳ್ತೀವಿ. ಇನ್ ಆರ್ಡರ್ ಟು ಇಮ್ಮೊಬಿಲೈಸ್ ದಟ್ ಫ್ರ್ಯಾಕ್ಚರ್ಡ್ ಬೋನ್, ಫಸ್ಟ್ ಥಿಂಗ್ ಇಸ್ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಸೀಲ್ ಬ್ಯಾಂಡೇಜ್ ಏನಿರುತ್ತೆ ಅಥವಾ ಮೆಶ್ ಬ್ಯಾಂಡೇಜ್ ಏನಿರುತ್ತೆ ಅದನ್ನು ತಗೊಂಡು ಅದರ ಮೇಲೆ ಆ ಪೌಡರ್ಸ್, ಆ POP ಪೌಡರ್ ಹಾಕಿ ನೀರು ಹಾಕಿ ಸೆಟ್ ಮಾಡ್ತಾ ಹೋಗಬೇಕು. ಓವರ್ ದ ಪೀರಿಯಡ್ ಇಟ್ ಬಿಕಮ್ಸ್ ಹಾರ್ಡ್, ಸೊ ದ್ಯಾಟ್ ದ ಫ್ರ್ಯಾಕ್ಚರ್ಡ್ ಬೋನ್ ವಿಲ್ ನಾಟ್ ಮೂವ್ ಫರ್ದರ್. ಅದು ಅಲ್ಲೇ ಆ ಪ್ಲೇಸ್ನಲ್ಲೇ ಇರುತ್ತೆ, ಇಮ್ಮೊಬಿಲೈಸ್ ಆಗಿರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ದ ರಿಕವರಿ ಆಫ್ ಫ್ರ್ಯಾಕ್ಚರ್ಡ್ ಬೋನ್ ಬೈ ಪ್ಲೇಸಿಂಗ್ ಇಟ್ ಆನ್ ದ ಪೊಸಿಷನ್, ರೈಟ್? ಹಾಗಾಗಿ ಅದನ್ನು ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ದೀಸ್ 3 ಥಿಂಗ್ಸ್ ಯು ಕ್ಯಾನ್ ಈಸಿಲಿ ರೈಟ್. ಸೊ ದ್ಯಾಟ್ಸ್ ಇಟ್. But summary, we should have a summary here. So
So tell me, what are the compounds you have learned today? First, we learned about sodium chloride and its uses. LL use martivi. We mainly use it in iodized table salt to avoid the goiter. Electoral powder agi use martivi, and we also use it in, it has a major role in passing the nerve signal, muscle contraction, and it produces, when the moment it goes to your stomach, it produces hydrochloric acid as a raw material. This is used in the manufacturing of bleaching powder, washing soda, that is Na2CO3 10 times water, baking soda, that is NaHCO3 baking soda dali, and in the manufacturing of hydrochloric acid as a constituent of food use martivi. These are the uses of sodium chloride. ನೆನಪಿರುತ್ತಾ? ಇವಾಗಷ್ಟೇ ಕಲ್ತ್ವಿ, ಮರ್ತೋಗ್ಬೇಡಿ. ನೆಕ್ಸ್ಟ್ ವಿ ಲರ್ನ್ ಅಬೌಟ್ ಕಾಸ್ಟಿಕ್ ಸೋಡಾ. ಕಾಸ್ಟಿಕ್ ಸೋಡಾವನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ? ಕ್ಲೋರ್ ಆಲ್ಕಲಿ ಪ್ರಾಸೆಸ್. So which gas is passed at cathode? Hydrogen. Which gas is passed at anode? Oxygen. What is left in the tank, electrolytic tank? Alkali, sodium hydroxide alkali. What is the use of chlorine here? Chlorine use heli. It is used in sterilizing the water. Sterilizing the water, preparing the bleaching powder, PVC or chloroform CHCl3, chloroform CCl4, carbon tetrachloride nalli use ಮಾಡ್ತಾರೆ ಅಲ್ವಾ? These are the major uses of chlorine. Is there anything else we left? No. Hydrogen as a rocket fuel. So in the manufacturing of ammonia, which is a major component of fertilizer, and vanaspati, that is hydrogenation of vegetable oil, we use there, right? So 3 compounds do 3 important uses na kaltre. So again, summary ali, we also learnt about washing soda. Washing soda do permanent hardness. Important use idu. Permanent hardness remove ಮಾಡೋದ್ರಲ್ಲಿ glass soap, paper. Sodium hydroxide ನಾವು ಬರೀಲಿಲ್ಲ ಅಲ್ವಾ ಮಕ್ಕಳೇ? uses ಇಲ್ಲಿ soap, ಪೇಪರ್ ಕಾಮನ್ ಇದೆಯಾ? ಡಿಟರ್ಜೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ ಮೇಜರ್ ಆಗಿ. ಮತ್ತು ಫ್ಯಾಬ್ರಿಕ್ಸ್ದು ಆರ್ಟಿಫಿಷಿಯಲ್ ಸಿಲ್ಕ್ ರೇಯಾನ್ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ ಇಂಪಾರ್ಟೆಂಟ್ ಆಗಿ. ಇನ್ನು ಯಾವುದೆಲ್ಲ ಇದೆ ನೋಡ್ಕೊಂಡು ಬೇಡ ಅಲ್ಲಿ. ಸೊ ದೆನ್ ಅನ್ಶ್ರಿಂಕಬಲ್ ಆಗಿ ಡಿಗ್ರೀಸಿಂಗ್ ದ ಮೆಟಲ್ಸ್, ಇದೆರಡು ನೆನ್ಪಿಟ್ಕೊಳ್ಳಿ, ಇದು ಮತ್ತು ಇದೆರಡು. ಡಿಗ್ರೀಸಿಂಗ್ ದ ಮೆಟಲ್ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಇಂಪಾರ್ಟೆಂಟ್, ರೈಟ್? ಡಿಗ್ರೀಸಿಂಗ್ ದ ಮೆಟಲ್ಸ್. ಸೊ ಸೋಡಿಯಂ ಕಾರ್ಬೋನೇಟ್ ಬಂದಾಗ ಪರ್ಮನೆಂಟ್ ಹಾರ್ಡ್ನೆಸ್ ರಿಮೂವ್ ಮಾಡಲಿಕ್ಕೆ ಗ್ಲಾಸ್, ಸೋಪ್, ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಸೋಡಿಯಂ ಕಾರ್ಬೋನೇಟ್ ಲಾಂಡ್ರಿ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಅದೇ ಥರ ನೆಕ್ಸ್ಟ್ ಬೇಕಿಂಗ್ ಸೋಡಾ, NaHCO3 ಇದನ್ನು ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ನಲ್ಲಿ ಯೂಸ್ ಮಾಡ್ತೀವಿ. ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಬೇಕಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಅದರಿಂದ ರಿಲೀಸ್ ಆಗುವಂತಹ ಕಾರ್ಬನ್ ಡೈಆಕ್ಸೈಡ್ ವಿಲ್ ಕೀಪ್ ದ ಕೇಕ್ ಫ್ಲಫಿ. ಸೊ ದೇ ಲಾಸ್ಟ್ ದ ಕ್ವೆಶನ್, ವೈ ಕೇಕ್ ಬಿಕಮ್ಸ್ ಫ್ಲಫಿ? ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ರಿಲೀಸ್ಡ್ ಡ್ಯೂರಿಂಗ್ ದ ಡಿಕಂಪೋಸಿಷನ್ ಆಫ್ ಬೇಕಿಂಗ್ ಸೋಡಾ. ಸೊ ಅಲ್ಲಿ ಯೂಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಇಸ್ ದಿಸ್ ಒನ್ ಇಟ್ ಸೆಲ್ಫ್. ಆ್ಯಂಡ್ ಒನ್ ಮೋರ್ ಇಸ್ ಆಸ್ ಅನ್ antacid ಆಗಿ ಯೂಸ್ ಮಾಡ್ತೀವಿ. ದೆನ್ ಕಮ್ಸ್ ಬ್ಲೀಚಿಂಗ್ ಪೌಡರ್ CaCl2. ಇದು ಕೂಡ ಸ್ಟೆರಿಲೈಸಿಂಗ್ ಪರ್ಪಸ್ಸಿಗೆ, ಸ್ಟೆರಿಲೈಸಿಂಗ್ ವಾಟರ್ ಪರ್ಪಸ್ಸಿಗೆ, ಅದರ ಜೊತೆಗೆ
ಕ್ಲೋರಿನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಅದು. ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ವಿ ಯೂಸ್ ದಿಸ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಟು ಬ್ಲೀಚ್ ದ ಲಿನೆನ್, ಡಿಫ್ರೆಂಟ್ ಫ್ಯಾಬ್ರಿಕ್ಸ್. ವಿ ಯೂಸ್ ದಿಸ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಟು ಬ್ಲೀಚಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಪಿ ಒ ಪಿ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಪೌಂಡ್ ಪಿ ಒ ಪಿ. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಪಿ ಒ ಪಿ? ಕ್ಯಾಲ್ಸಿಯಂ ಸಲ್ಫೇಟ್ hemihydrate. We use it in making toys, casting certain statues, decorative ceilings ಅಲ್ಲಿ, decorative smooth surface ಅಲ್ಲಿ we'll use it. Along with that to immobilize the fractured bone, to treat the fractured bone ಅಲ್ಲೂ ಕೂಡ ಸರ್ಜಿಕಲ್ ಬ್ಯಾಂಡೇಜ್ನಲ್ಲಿ ಯೂಸ್ ಮಾಡ್ತೀವಿ. ಸೊ that's all about the entire acids bases salts chapter. ಹೇಗಿತ್ತು the journey? Easy? Difficult? So I hope it was easy. Any doubts you have, please put them in the comment box. I'll catch you there. ನಾನು ಅಲ್ಲಿರ್ತೀನಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. So with the in-text questions, I'll meet you in the next class. Until then, bye.